मन जगत अंधेरा, अब खोजो सांझ सवेरा, फिर काबू चले न तेरा. ಇದು ಪರಂ ಸಂತ್ ಸದ್ಗುರು ರಾಧಾಸ್ವಾಮಿಗಳು ಆಖ್ಯೆ ಇದ್ದದ್ದು. ಈ ಜಗತ್ತಿನಲ್ಲಿ ಒಂದು ಹಗಲ ಒಂದು ರಾತ್ರಿ ಇದ್ದದ್ದು. ಈ ಹಗಲ ರಾತ್ರಿ ಯಾವುದಂದ್ರೆ ಸೂರ್ಯನು ಮುಳುಗೋದು, ಸೂರ್ಯನು ಹುಟ್ಟೋದು, ಇವು ಏನಾದ್ರೂ ಒಂದು ಹಗಲು ರಾತ್ರಿ ಅಂತ ಹೇಳಿ ಇಲ್ಲಿ ಲೆಕ್ಕ ಮಾಡ್ತೇವೆ. ಪರಂತು ನಿಜವಾದ ಹಗಲ ರಾತ್ರಿ ಯಾವುದಂದ್ರೆ ಒಂದು ಯೌವನ ದಶ, ಒಂದು ವೃದ್ಧಾಪ್ಯ ದಶ. ಈಗ ನೀವೆಲ್ಲ ಯೌವನ ದಶೆಯಲ್ಲಿ ಇದ್ದೀರ, ಇದೊಂದು ಹಗಲ. ವೃದ್ಧಾಪ್ಯ ದಶ ಬರ್ತದೆ, ಅದೇ ರಾತ್ರಿ. ಇದು ಕಣ್ಣಿಗೆ ಕಾಣಿಸ್ತದೆ. ಈ ಹೊರಗಿಂದು ರಾತ್ರಿ ಹಗಲ ಕಣ್ಣಿಗೆ ಕಾಣಿಸ್ತದೆ. ಈ ವೃದ್ಧಾಪ್ಯ ಮತ್ತು ಯೌವನದ ದಶ ಹಗಲು ರಾತ್ರಿ ಏನದೆ ಇದು ಕಾಣಿಸುವುದಿಲ್ಲ. ನಾವು ವೃದ್ಧಾಪ್ಯ ದಿಶೆಯಲ್ಲಿ ಬಂದರೂ ಸಹ ನಾನಿನ್ನೂ ಏದಕ್ಕೆ ಸತ್ಸಂಗ ಶುರುವಾಗತ್ಲೆ ಕೆಮ್ಮು ಬರ್ತಾವಲ್ರ ನಿಮ್ಗೆ. ನಾವು 70 ವರ್ಷಕ್ಕೆ ಬಂದ್ವಿ, ಕೆಮ್ಮು ಬರೋದು ನಿಮ್ಗೆ ಹೆಂಗ್ ಬರ್ತದ ಕೆಮ್ಮದು? ಪಿಂಡ ಮಿರುಕಾಯಿ ತಿನ್ನೋಸ್ತಾರ ಏನಿ? ವೃದ್ಧಾಪ್ಯ ದಿಶೆ ಅನ್ನುವಂತಹ ರಾತ್ರಿ ವೇಳೆ ಬಂದ್ರೂ ನಾವು ಏನ್ ಮಾಡ್ತೇವು, ಮನಸ್ಸಿಂದ ಮಾತು ಕೇಳಿ ಅಹಂಕಾರದಲ್ಲಿ ಕೂಡಿ ನಾನು ಇನ್ನೂ ಯೌವನದಲ್ಲೇ ಇದ್ದೀನಿ ಅಂತ ಹೇಳಿ ತೋರಿಸ್ಕೊಳ್ತೇವು. ಒಬ್ಬೊಬ್ರು ಏನಂತಿರ್ತಾರೆ, ನನಗೆ 70 ಆಯ್ತು, 80 ವರ್ಷ ಆಯ್ತು, నాకు ఒక్క పండ్లు ఊడలేదు, ఇంకా గట్టిగా అట్లే ఉంది అంತಿರ್ತಾರೆ. ತಲೆ ವೆಂಟ್ರಿಕಲು ತೆಲ್ಲಗಾನೇ ಕಾలేదు ಅಂತಿರ್ತಾರೆ. ಮ್ಯಾಲೆ ನೀವೆಲ್ಲ ಕಾಣಿಸ್ತವ, ಒಳಗಡೆ ಹುಳ ತಿಂದ್ಬಿಟ್ಟಿರ್ತಾವ. ಆ ಒಳಗಡೆ ಏನೂ ಇರುವುದಿಲ್ಲ. ಕೆಲವು ಮೀಸಿಗೆ ಬಣ್ಣ ಬಳ್ಕೊಂಡು ನಾನಿನ್ನು ಹುಡುಗ ಅಂತವ. ಇದೆಲ್ಲ ಏನ್ ಕೆಲ್ಸಕ್ಕೆ ಬರ್ತದ? ಈ ಹಗಲ ರಾತ್ರಿ ಒಳಗೆ ನಡೆಯುವಂತಹ ಕ್ರಿಯಾ ಏನದೋ ಯೌವನ ವಾರ್ಧಕ್ಯ ಅನ್ನುವ ದಶೆ, ಇದು ಕಣ್ಣಿಗೆ ಕಾಣ್ಲಾರ್ದೆ ನಮ್ಮನ್ನು ಹೊಡ್ಕೊಂಡು ಹೋಗ್ಬಿಡ್ತದ, ಮೃತ್ಯುವಿನಲ್ಲಿ ಕೂಡಿಸಿಬಿಡ್ತದ. ಅದನ್ನು ತೋರಿಸಲಿಕ್ಕಾಗಿಯೇ ಪ್ರತೀಕವಾಗಿ ಇಲ್ಲಿ ರಾತ್ರಿ ಹಗಲ ಕಾಣಿಸ್ತದೆ. ಎಷ್ಟು ಬೇಗ ಹಗಲಾಯ್ತು, ಎಷ್ಟು ಬೇಗ ಸಂಜೆ ಆಗಿ ಹೋಗ್ತದೆ, ಇದನ್ನ ನಾವು ಅಳತೆ ಮಾಡಿ ನೋಡುವುದೇ ಇಲ್ಲ. ನನ್ನ ಸ್ಥಿತಿ ಏನಾಗಿ ಹೋಗ್ತಾ ಇದೆ ಅನ್ನುವುದರ ಲಕ್ಷ್ಯ ಬಂದರೆ ಮಾತ್ರ ಈ ಜನ್ಮ ಮರಣಕ್ಕೆ ಪ್ರತಿರೂಪವಾದಂತ ಈ ಹಗಲು ರಾತ್ರಿ ಏನದು ನಮಗೆ ಗೋಚರ ಆಗ್ತದೆ. ಇಲ್ಲಂದ್ರೆ ಹೀಗೆ ಹುಟ್ಟಿಗೋತಿರೋದು, ಸಾಯ್ತಿರೋದು, ಮತ್ತೆ ಈ ಪ್ರಪಂಚದ ಕಡೆಗೆ ಲಕ್ಷ್ಯ ಮಾಡಿ ಬಂದು ಬಿಡೋದು. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ, ಹೇ ಮಾನವನೇ, ಹೇ ಸತ್ಯವಾನ್ ಪುರುಷನೇ, ನೀನು ಚೆಂದಾಗಿ ವಿಚಾರ ಮಾಡಿ ನೋಡು. ನಮಗೆ ಗೊತ್ತಿರಲಾರದೆ ಯೌವನ ದಶೆಗಳು ಕಳೆದು ಹೋಗ್ತದ, ರೋಗ ರುಜುನಾದಿಗಳು ಬಂದು ವೃದ್ಧಾಪ್ಯ ದಶೆ ಆವರಿಸಿ ಮರಣದ ಕಡೆಗೆ ಕರೆದು ಹೋಗ್ತದ. ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನಾದರೂ ಉಪಾಯ ಮಾಡುವುದಿದ್ರೆ ಈಗಲೇ ಮಾಡಿಬಿಡು. ನಾಳೆ ಮಾಡ್ಬೇಕನ್ನುವುದನ್ನ ಈಗಲೇ ಮಾಡು. ಈಗ ಮಾಡುವುದು ಈ ಕ್ಷಣದಲ್ಲೇ ಮಾಡಿಬಿಡು. ಆಮೇಲೆ ನಮಗೆ ಸಮಯ ಸಿಕ್ಕುವುದಿಲ್ಲ. ನಾವೇ ಆ ಸಮಯಕ್ಕೆ ತಿಂದು ಬಿಡ್ತಾ ಇದ್ದೆವು. ಹಾವು ಮೊಟ್ಟೆ ಇಟ್ಟು ಹೇಗೆ ತನ್ನ ಮೊಟ್ಟೆಗಳನ್ನು ತಾನೇ ತಿಂದು ಬಿಡ್ತದೋ ಹಾಗೆ ನಾವೇ ನಮ್ಮ ಈ ಪವಿತ್ರವಾದಂತಹ ಸಮಯಗಳನ್ನ ಮಿಥ್ಯಾವಾದ ವಿಚಾರಗಳಲ್ಲಿಟ್ಟು ನಾವೇ ತಿಂದು ಬಿಡ್ತಾ ಇದ್ದೆವು. ಅಂದ್ರೆ ಮೃತ್ಯುವಾದರೂ ಕೂಡ ನನ್ನಿಂದಲೇ ಜನಿತವಾಯಿತು, ನನ್ನಲ್ಲೇ ಲಯವಾಯಿತು ಮೃತ್ಯು. ಹುಟ್ಟಾದ್ರೂ ಸಹ ನನ್ನಿಂದಲೇ ಹುಟ್ಟಿದ್ದು, ಮತ್ತೆ ನನ್ನಿಂದಲೇ ಅದು ಲಯವಾಗಿತ್ತು. ಇದರದು ಅರ್ಥ ನಮಗೆ ತಿಳಿಲಾರದೆ ಏನೇನೋ ಮಾಡ್ಕೋತು ಹೋಗ್ತೇವು, ಅದು ಸಿದ್ಧಿಸುವುದಿಲ್ಲ. ಒಹಿಲೇವು ಜಾಗರೆ ಮನ್ ಛೋಡು ಬಖೇಡ, ಜಾಗರೆ ಮನ್ ಜಗತ್ ಅಂಧೇರ. ಅದಕ್ಕಾಗಿ ಏನಂತಾರೆ, ನೀನು ಇಷ್ಟೇ ಕೆಲಸ ಮಾಡು, ಈ ಜಗತ್ತಾದಿ ದೃಶ್ಯಗಳು ಏನೇನಿತ್ತೋ ಇವೆಲ್ಲವೂ ಒಂದು ಸಮಯಕ್ಕೆ ಕತ್ತಲೆ ಆವರಿಸಿ ಹೋಗ್ಬಿಡ್ತದ.
ನೀನು ಜಾಗೃತನಾದ್ರೆ ಮಾತ್ರ ಇದರಿಂದ ಬಚಾವಾಗಬಹುದು. ಇದು ನೋಡ್ಲಿಕ್ಕೆ ಸ್ಥೂಲವೇ, ಈ ಪ್ರಪಂಚ ಏನು ಬರೀ ಸ್ಥೂಲವಾಗಿ ಕಾಣಿಸ್ತದೆ. ಇದರ ಸ್ಥೂಲತ್ವದ ಒಂದು ಮೋಸಗಾರಿಕೆ ಏನದೆ ಅಂದ್ರೆ, ನಿನ್ನ ಚೈತನ್ಯ ಶಕ್ತಿಯನ್ನು ಈ ಸ್ಥೂಲತ್ವದಕ್ಕೆ ಇಟ್ಟು ಅದಕ್ಕೆ ಪ್ರಾಣ ಬರೋ ಹಂಗ ಮಾಡ್ತಾ ಇದ್ದಿ, ನೀನೇ ಮಾಡ್ತಾ ಇರೋದು. ಇದನ್ನೇ ಏನಂತಾರೆ ಕತ್ತಲಿ. ಈ ಸ್ಥೂಲ ಪ್ರಪಂಚಕ್ಕೆ ನೀನೇ ಪ್ರಾಣ ಪೋಷಣೆ ಕೊಟ್ಟು ಅದರಲ್ಲಿ ನೀನು ವ್ಯವಹಾರ ಮಾಡ್ತಾ ಇದ್ದೀಯ. ಈ ವ್ಯವಹಾರ ಎಂತದ್ದು ಅಂದ್ರೆ, ನಿನ್ನ ಆಯುಷ್ಯಕ್ಕೆ ತಿಂದು ಬಿಡುವುದೇ ಈ ವ್ಯವಹಾರ. ನಮಗೆ ಗೊತ್ತಾಗಲಾರದೆ ನಮ್ಮ ಆಯುಷ್ಯೆಲ್ಲ ಇದರೊಳಗೆ ಕಳೆದು ಬಿಡ್ತೇವೆ. ಅದಕ್ಕಾಗಿ ಏನಂತಾರೆ, ನೀನು ಜಾಗೃತನಾಗು. ಇಲ್ಲಿ ಜಾಗೃತ ಅಂದ್ರೆ ಏನು? ನಿದ್ರೆಯಿಂದ ಎದ್ದೇಳುವುದು ಒಂದು ಜಾಗೃತ, ಸ್ವಪ್ನ ಸ್ಥಿತಿಯಿಂದ ಜಾಗೃತನಾಗುವುದು ಒಂದು ರೀತಿ, ಸುಷುಪ್ತ ಅವಸ್ಥೆಯಲ್ಲಿ ಜಾಗೃತವಾಗುವುದು ಒಂದು ಸ್ಥಿತಿ. ಈ ಮೂರು ಸ್ಥಿತಿಯಲ್ಲಿ ನಮ್ಮ ಜೀವಾತ್ಮನು ಓಡಾಡ್ತಾ ಇದ್ದಾನೆ. ಈ ಮೂರು ಸ್ಥಾನದಿಂದ ಜಾಗೃತನಾಗಬೇಕಾಗ್ತದ. ಈ ಮೂರು ಮೋಸಗಾರಿಕೆ ಸ್ಥಾನಗಳೇ. ಇದು ಯುಗ ಯುಗಾದಿಗಳಿಂದಲೂ ಈ ಮೂರು ಸ್ಥಾನದಲ್ಲಿ ನೀನು ಬಂಧಿತನಾಗಿ ನೀನೇ ಸಂಕಲ್ಪ ಮಾಡಿದಂತಹ ಈ ಪ್ರಪಂಚಕ್ಕೆ ಪ್ರಾಣಾಧಾರ ಕೊಟ್ಟು ಅದರಲ್ಲೇ ನೀನು ಹೊರಳಾಡ್ತಿ ಅಂತಂದ್ರೆ ನೀನ್ ಹೇಗೆ ಮನುಷ್ಯನಾಗ್ತಿ? ಅದಕ್ಕೆ ಏನಂದ್ರು, ಈ ಮೂರು ಜಾಗಗಳನ್ನ ಬಿಟ್ಟು ಮೇಲಕ್ಕೆ ಬಂದ್ರೆ ಅಲ್ಲಿ ನಿಜವಾದಂತಹ ಜಾಗೃತದ ಅದು ಈ ಭೂಮಧ್ಯ ಸ್ಥಾನ. ಅಲ್ಲಿ ಲಕ್ಷ್ಯ ಸ್ಥಿರಪಡಿಸಿ ನಾವು ಪ್ರತಿನಿತ್ಯವೂ ಧ್ಯಾನ ಅಭ್ಯಾಸ ಮಾಡ್ತಿರ್ಲಿಕ್ಕಾಗಿ ಗುರುವಿಂದ ಕೃಪಾ ಆದ್ರೆ ನೀನ್ ಇಲ್ಲಿಗೆ ಬರ್ತಿ. ಈ ಜಾಗಕ್ಕೆ ಬಂದಾಗ ನಿಜವಾದ ಹಗಲ ಮತ್ತು ರಾತ್ರಿ ಯಾವುದು, ಇವುಗಳಲ್ಲಿ ನಾನು ಸಿಕ್ಕಿದ್ದೀನ ಹೇಗೆ, ಈ ಬಾಲ್ಯ ಯೌವನ ಕೌಮಾರ ಅಥವಾ ವೃದ್ಧಾಪ್ಯ ದಶಾದಿಗಳಲ್ಲಿ ನಾನು ಸಿಕ್ಕಿಬಿಟ್ಟಿನ ಹೇಗೆ ಅನ್ನುವುದರ ರಹಸ್ಯ ನಿನಗೆ ಗೊತ್ತಾಗಿ ಹೋಗ್ತದೆ. ಆಗ ನಾಮ ಜಾಗೃತಿ ಆಗೋದು, ನೀನು ನಿರಂಜನನಾಗೋದು ಆಮೇಲೆ. ಅದಕ್ಕೆ ಮುಂಚಿತವಾಗಿ ಯಾತ್ರದೂ ಇಲ್ಲ. ಒಂದು ಜ್ಯೋತಿ ನಿರಂಜನದೆ, ಒಂದು ಕಾಲ ನಿರಂಜನ ಅದೇ. ನಮ್ಮ ಶರೀರದಲ್ಲಿ ಎರಡು ಶಕ್ತಿ ಅದ. ಕಾಲ ನಿರಂಜನ ಶಕ್ತಿ ಈ ಭೂಮಧ್ಯ ಸ್ಥಾನದಿಂದ ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಅದರಲ್ಲಿ ನಾವು ಸಿಕ್ಬಿಟ್ಟಿವಿ. ಈಗ ಅಲ್ಲಿಂದ ನಾವು ಜ್ಯೋತಿ ನಿರಂಜನ ಸ್ಥಾನಕ್ಕೆ ಹೋಗಬೇಕಾಗ್ತದೆ. ಅದು ಇದ್ದದ್ದು ಈ ಭೂಮಧ್ಯ ಸ್ಥಾನದಲ್ಲಿ. ಅಲ್ಲಿಗೆ ಬಂದರೆ ನೀನು ಮಾಯೆಯಿಂದ ಬಿಡುಗಡೆ ಆಗ್ತಿ. ನಿರಂಜನ ಅಂದ್ರೆ ಏನು? ಮಾಯಾರಹಿತನಾದಂತಹ ಶಕ್ತಿ ಏನದೋ ಅದೇ ನಿರಂಜನ. ಅಂಥ ಮಾಯೆಯಿಂದ ನೀನು ಪಾರಾದಾಗ ಈ ಅಂಧಕಾರವೆಲ್ಲ ಹೋಗ್ಬಿಡ್ತದೆ. ಒಳಗಿಂದು ಅಂಧಕಾರ ಹೋಗ್ತದೆ, ಹೊರಗಡೆದು ಅಂಧಕಾರ ಹೋಗ್ಬಿಡ್ತದೆ. ಆಗ ನಿನಗೆ ಎರಡು ಕಾಣಿಸುವುದು ಒಂದೇ ಇರ್ತದೆ. ಅದನ್ನೇ ಏನಂದ್ರು ಸತ್ಯ ಅಂದ್ರು. ಆ ಸತ್ಯವನ್ನ ಅಭ್ಯಾಸದ ಮುಖೇನ ಪ್ರಾಪ್ತ ಮಾಡಬೇಕೇ ಆಗಲಿ, ಅದಕ್ಕೆ ಹೊರಗಡೆಯ ಯಾವುದೂ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ಏನಂತಾರೆ, ಸತ್ ಸಂಗ ಸಚ್ಚ, ಸತ್ ಗುರು ಸಚ್ಚ, ಸತ್ ನಾಮ ಸಚ್ಚ, ಮೈ ಕ್ಯಾ ಕಹೂಂ ಗಾಯ್. ರಾಧಾಸ್ವಾಮಿಗಳೇನಂತಾರೆ, ನಿಜ ನಿಜವಾದದ್ದು ಮೂರೇ ಇದ್ದದ್ದು ಈ ಪ್ರಪಂಚದಲ್ಲಿ. ಒಂದು ಸತ್ಸಂಗ, ಒಂದು ಸತ್ಗುರು, ಒಂದು ಸತ್ಯನಾಮ. ಈ ಮೂರು ಶಕ್ತಿ ಈ ಭೂಮಧ್ಯ ಸ್ಥಾನದಲ್ಲಿ ಇದೆ. ಇನ್ನು ಮೂರು ಸುಳ್ಳು ಯಾವುದು? ನಿನ್ನ ಮನಸ್ಸು ಸುಳ್ಳು, ಈ ಶರೀರ ಸುಳ್ಳು. ಇವೆರಡೂ ಕೂಡಿ ತಯಾರು ಮಾಡಿದ್ದ ಈ ಪ್ರಪಂಚ ಸುಳ್ಳು. ಮನಸ್ಸ ಶರೀರ ಕೂಡಿ ಈ ಪ್ರಪಂಚವನ್ನು ಸಿದ್ಧಪಡಿಸ್ತದೆ. ಇವು ಮೂರು ಸುಳ್ಳಾಗ್ಬಿಡ್ತು. ಈ ಮೂರು ಸುಳ್ಳಿಗೆ ನಾವು ಬಿಟ್ಟಾಗ ಜಾಗೃತ ಸ್ಥಿತಿ ಬರ್ತದೆ. ಈ ಮೂರು ಸುಳ್ಳು ಅಂಡ ಪಿಂಡ ಬ್ರಹ್ಮಾಂಡದಲ್ಲಿ ಸೇರಿಬಿಟ್ಟದೆ. ಬ್ರಹ್ಮಾಂಡದವರೆಗೂ ಈ ಮೂರು ಸುಳ್ಳುಗಳೇ ಇರೋದು. ಅವೆಲ್ಲವೂ ಕಾಲನ ಅಧೀನದಲ್ಲಿ ಅದೆ. ನೆಗೆಟಿವ್ ಫೋರ್ಸ್ ಅಂತಾರೆ ಅದನ್ನು. ಸತ್ಯಕ್ಕೆ ವಿರೋಧವಾದಂತಹ ಶಕ್ತಿ ಅದು ಅದೃಶ್ಯ ರೂಪದಿಂದ ಎಲ್ಲಾ ಕಡೆಗೂ ವ್ಯಾಪಕವಾಗಿ 33 ಕೋಟಿ ದೇವತೆಗಳೇನು ಸರ್ವ ಜೀವ ಚರಾಚರಗಳನ್ನು ತನ್ನ ಅಂಡರ್ನಲ್ಲಿ ಇಟ್ಕೊಂಡು ಬಿಟ್ಟದ. ಅದಕ್ಕಾಗಿ ನಮಗೆ ಜಾಗೃತಿ ಅನ್ನುವುದರ ಅರ್ಥವೇ ಗೊತ್ತಿಲ್ಲ. ನಿದ್ರೆಯಿಂದ ಎದ್ರೆ ಮಾತ್ರ ಜಾಗೃತಿ ಅನ್ಕೊಳ್ತೇವೋ? ಅಲ್ಲ, ಇದು ಯಾರಾದ್ರೂ ಮಾಡಬಹುದು. ಪ್ರಾಣಿ ಪಕ್ಷಿ ಕೋಟ್ಯಾದಿಗಳು ಕೂಡ ನಿದ್ರೆಯಿಂದ ಎಚ್ಚರವಾಗಿ ತನ್ನ ವ್ಯವಹಾರ ಏನಿತ್ತು ಅದು ಮಾಡ್ಕೊಂಡು ಹೋಗ್ತಾವ. ನಾವಾದ್ರೂ ಅಷ್ಟೇ, ಅದಕ್ಕೇನು ಭೇದ ಇಲ್ಲ. ನಿಜವಾದ ಎಚ್ಚರಿಕೆ ಅಂಡಪಿಂಡ ಬ್ರಹ್ಮಾಂಡಗಳನ್ನ ದಾಟಿದ ಮೇಲೆ ಈ ಭೂಮಧ್ಯ ಸ್ಥಾನದಲ್ಲಿ ಅದು ಪ್ರಕಟ ಆಗ್ತದೆ. ಆಗಲೇ ನೀನು ಜ್ಯೋತಿ ನಿರಂಜನನಾಗೋದು.
ನಿನ್ನನ್ನು ನೀನು ನೋಡ್ಕೊಳ್ತೀಯಲ್ಲಿ, ನಾನು ಯಾರು ಅನ್ನುವುದನ್ನು ಕಂಡುಕೊಳ್ತಿ. ಅದನ್ನೇ ಸಂತರು ಏನಂದ್ರು, ನೀನೇನಪ್ಪ ನಿರಂಜನ, ಮತ್ತಿನ್ಯಾರು ಇಲ್ಲ. ಅಲ್ಲಿ ಎರಡಿಲ್ಲ, ಒಂದೇ ಇರುವುದು. ಈ ಅಜಾಗೃತ ಸ್ಥಿತಿಯಲ್ಲಿ ನಮಗೆ ಎರಡಾಗಿ ಕಂಡು ಭ್ರಮ ಹೊಂದಿ ಈ ಕೆಳಗಡೆಯ ಲೋಕಗಳಲ್ಲಿ ಸಂಚಾರ ಮಾಡ್ತಾ ಇದ್ದೆವು. ಅದಕ್ಕಾಗಿ ಜಾಗೃತ ಹೊಂದಲಿಕ್ಕಾಗಿ ಸಂತರಲ್ಲಿ ಹೋಗಿ ಸತ್ಸಂಗ ಶ್ರವಣ ಮಾಡ್ತಾ ಈ ಭ್ರೂಮಧ್ಯ ಸ್ಥಾನಕ್ಕೆ ಸೇರ್ಕೊಳ್ಳುವುದಕ್ಕಾಗಿ ನಾವು ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡ್ತಿರ್ಬೇಕು. ನೀನು ಮಲಗಿ ಮಾಡು, ಕುಂತು ಮಾಡು, ನಿಂತು ಮಾಡು, ಯಾವುದೇ ಸ್ಥಿತಿಯಲ್ಲಿ ಮಾಡಿದ್ರೂ ಕೂಡ ಅದರದ್ದು ಫಲ ಉಂಟು. ಯಾಕೆಂದ್ರೆ ಅದು ಕೂತಿಲ್ಲ, ನಿಂತಿಲ್ಲ, ಮಲಗಿಲ್ಲ. ಅದು ಸ್ವಯಂಭೂ ಶಕ್ತಿ ತಾನೇ ತಾನು ಎಲ್ಲಾ ಕಡೆಗೂ ಇದ್ದು ಯಾರು ತನ್ನದು ಚಿಂತಾ ಮಾಡ್ತಾರೋ ಅವರಲ್ಲಿ ಪ್ರಕಟ ಆಗ್ತದೆ. ಆ ಚಿಂತೆಯನ್ನು ನಾವು ಪ್ರಾಪ್ತ ಮಾಡ್ಬೇಕಂದ್ರೆ ಸಾಧು ಸಂತರಲ್ಲಿ ಹೋಗಿ ಹೇಗದನ್ನು ನಾವು ಚಿಂತಾ ಮಾಡಬೇಕು, ಅದರದ್ದು ಲಕ್ಷ್ಯದಲ್ಲಿ ನಾವು ಹೇಗಿರ್ಬೇಕು ಅನ್ನುವುದನ್ನು ಕೇಳಿ ತಿಳಿ. ಹಾಗೆ ತಿಳಿದಾಗ ನಿನಗೆ ಸುಲಭವಾಗಿ ಹೋಗ್ತದೆ. ಇದರಲ್ಲಿ ಸಾಧನೆಯಲ್ಲಿ ಏನು ಸುಲಭ ಕಷ್ಟ ಇಲ್ಲ, ಇದು ಸುಲಭವೇ. ಪರಂತು ನಾವು ಕೇಳಿ ತಿಳಿಯಲಾರದೆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿ ಭ್ರಮಿಸ್ತಾ ಇದ್ದೇವೆ. ಆ ಭ್ರಮೆಯನ್ನು ದೂರ ಮಾಡ್ಲಿಕ್ಕಾಗಿ ಪ್ರತಿನಿತ್ಯವೂ ಸಂತರು ಏನು ಮಾಡ್ತಾರೆ, ಸತ್ಸಂಗವನ್ನು ಕೊಡ್ತಾರೆ. ಆ ಸತ್ಸಂಗವನ್ನು ಶ್ರದ್ಧೆಯಿಂದ ನೀನು ಶ್ರವಣ ಮಾಡು. ಶ್ರವಣ ಹೇಗೆ ಮಾಡಬೇಕು, ಪರೀಕ್ಷಿತ ಮಹಾರಾಜ ಶ್ರವಣ ಮಾಡಿದ ಹಾಗೆ ಮಾಡಬೇಕು. ಬಹಳ ವಿಸ್ತಾರವಾದಂತಹ ಭಾಗವತದ ರಹಸ್ಯವನ್ನು ಬೋಧಿಸುವಾಗ ಶುಕ ಏನಂತಾನೆ, ಇದಕ್ಕೆ ಬಹಳ ತಾಳ್ಮೆ ಬೇಕು, ಎಚ್ಚರಿಕೆ ಇರಬೇಕು, ಸಂಶಯ ತರಬಾರದು. ಮನಸ್ಸು ಮಾತು ಕೇಳಿ ಎದ್ದು ಆ ಕಡೆಗೆ ಈ ಕಡೆಗೆ ತಿರುಗಾಡ್ಕೋತ ಕೇಳಕ್ ಹೋಗಬಾರ್ದು. 7 ದಿವಸಗಳು ನಾನು ಇದಕ್ಕೆ ನಿನಗೆ ಹೇಳ್ತೇನೆ. 7 ದಿವಸ ನೀನು ನಾನು ಹೇಗೆ ಕೂತು ಹೇಳ್ತೇನೋ ಹಾಗೆ ನೀನು ಕೂತು ಕೇಳಬೇಕು ಅಂತಾರೆ. ಅಂದ್ರೆ ಕೇಳುವುದು ಒಂದು ತಪಶ್ಚರ್ಯವೇ, ಶ್ರವಣ ಮಾಡುವುದು ಒಂದು ತಪಶ್ಚರ್ಯ. ನಾವು 7 ದಿವಸ ಅಂದ್ರೆ ಹಬ್ಬ ಹೇಗಾಗ್ತದೆ? 7 ದಿವಸಕ್ಕೆ ಎಷ್ಟು ಗಂಟೆ ಆಯ್ತು? ಎಷ್ಟಾದ್ರು 168 ಗಂಟೆಗಳು ನಾವು ಕೂತ್ಕೊಳ್ತೇವೆ ಸ್ವಾಮಿ. ಮೀ ಸಹವಾಸಮೇ ಒದ್ದು ಅಂದ್ಬಿಡ್ತೇವೆ. 168 ಗಂಟೆ ಅಂದ್ರೆ ಏನು? ನಮ್ಮಲ್ಲಿ 7 ಚಕ್ರಗಳು ಉಂಟು. ಒಂದೊಂದು ಚಕ್ರಕ್ಕೆ ನಾವು ಧ್ಯಾನ ಮಾಡುವಾಗ ನಮ್ಮ ಚೈತನ್ಯ ಶಕ್ತಿ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಬರಬೇಕಂದ್ರೆ ಅಷ್ಟು ಸಮಯ ತಗೊಳ್ತದೆ. ಅದಕ್ಕೆ ಏನ್ ಮಾಡಿದ್ರು, ಒಂದು ದಿನ ಅಂತ ಇಟ್ರು ಲೆಕ್ಕ. ಒಂದು ಚಕ್ರದಿಂದ ಒಂದು ಚಕ್ರಕ್ಕೆ ನಮ್ಮ ಚೈತನ್ಯ ಸತ್ತ ಮೇಲಕ್ಕೆ ಬರುವಾಗ ಅಷ್ಟು ದಿನಗಳು ತಗೊಳ್ತಾವ. ಒಂದೊಂದು ದಿವಸ ಅದು ಏನು, ಶ್ರದ್ಧೆಯಿಂದ ಧ್ಯಾನಾಭ್ಯಾಸ ಮಾಡಿದ್ರೆ ನಮ್ಮ ಪ್ರಾಣಶಕ್ತಿ ಒಂದೊಂದು ಸ್ಥಾನದಿಂದ ಮೇಲಕ್ಕೆ ಬರ್ತದೆ. ಒಂದೊಂದು ಸ್ಥಾನಕ್ಕೆ ಸೇರ್ಬೇಕಂದ್ರೆ ಅಷ್ಟು ಟೈಮ್ ತಗೊಳ್ತದೆ. ಅದಕ್ಕೆ ದಿನ ಅಂದ್ರು. ಈ 24 ಗಂಟೆ ದಿನ ಅಲ್ಲ. ಯಾರಿಗೆ ಪ್ರೇಮ ಮತ್ತು ವೈರಾಗ್ಯ ಅದೋ ಅವ್ರಿಗೂ 1 ಸೆಕೆಂಡೇ ಸಾಕು. ಅಂಥ ಪುರುಷರು ಬಹಳ ವಿರಳ, ಎಲ್ಲೋ ಒಬ್ಬೊಬ್ಬರು ಸಿಕ್ಕಬಹುದು. ಇನ್ನು ಎಲ್ಲವೂ ಮೂಲಾಧಾರ ಚಕ್ರದಲ್ಲಿ ತಮಸ್ಸಿನ ಲೋಕದಲ್ಲಿ ಮಲಗಿಬಿಟ್ಟಿರುವುದೇ ಹೆಚ್ಚು. ತಟ್ಟಿ ಎಬ್ಬಿಸಿದ್ರು, ಕೂಗಿ ಗಲಾಟೆ ಮಾಡಿದ್ರು ಎದ್ದೇಳುವುದಿಲ್ಲ. ಕುಂಭಕರ್ಣನ ಎಬ್ಬಿಸಬೇಕಂದ್ರೆ ಲಂಕಾನಗರದಲ್ಲಿ ಇರುವ ವಾದ್ಯಗಳನ್ನೆಲ್ಲ ತಂದು ಅವನ ಕಿವಿ ಹತ್ರ ಡಮ 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 ಬಡದ್ರಂತ. ಆದ್ರೂ ಆ ಸೂಳಿ ಮಗ ಎದ್ದೇಳಲೇ ಇಲ್ಲ. ಏನ್ ಮಾಡ್ಬೇಕಾಗ ಅವನ್ನ ಹೊರಳಾಡಿಸಿದ್ರು, ನೀರು ಹುಯ್ದ್ರು, ಬೆಂಕಿ ಶಾಖ ತೋರಿಸಿದ್ರು. ವಿಕ್ರಮಾರ್ಕನ ಕಾಲದಲ್ಲಿ ಒಂದು ಡಂಗೂರು ಬಡಿಸಿದ ವಿಕ್ರಮಾದಿತ್ಯ, ಹೇ ಮಂತ್ರಿ, ನಮ್ಮ ರಾಜ್ಯದಲ್ಲಿ ಸೋಮಾರಿಗಳು ಯಾರದರ ಅವ್ರನ್ನ ಹಿಡ್ಕೊಂಡು ಬಾನೆ. ಮತ್ತೆ ಅಂತ ಸೋಮಾರಿಗಳು ಸಿಕ್ಕಿದ್ರೆ ಅದರಲ್ಲಿ ನಾವು ಆರಿಸಿ ಯಾರು ಹೆಚ್ಚು ಸೋಮಾರಿಗಳು ಅಂತವರಿಗೆ ಬಹುಮಾನ ಕೊಡ್ತೇನು, ವಜ್ರ ವೈಡೂರ್ಯಾದಿ ಬಹುಮಾನ ಕೊಡ್ತೀವಿ ಅಂದ್ರು. ಇವನು ಊರೆಲ್ಲ ಡಂಗೂರು ಬಡಿಸಿಬಿಟ್ಟು ತಯಾರಾಗ್ಬಿಟ್ರು ಸೋಮಾರಿಗಳು. ಎಲ್ಲ ಇದ್ದವೇ ಸೋಮಾರಿಗಳು, ಅಲ್ಲಿ ಯಾರು ಎಚ್ಚರ ಹೊಂದಿರೋರು. ಎಲ್ಲರಿಗೂ ಒಂದು ದೊಡ್ಡದೊಂದು ಹಾಲ್ ಮಾಡಿದ್ದ, ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ. ಸರಿ ಆರ್ಡರ್ ಮಾಡಿಬಿಟ್ಟೆ, ಇನ್ನೇನಪ್ಪ ಊಟ ತಿಂಡಿ ಎಲ್ಲ ಆಯ್ತು, ಏನ್ ಕೆಲಸ ಏನಿಲ್ಲ, ಮಲಗ್ಬಿಡ್ರಿ. ಅವ್ರು ಹೇಳಕ್ ಮುಂಚೆ ಏಸೋ ಮಂದಿ ಆಗ್ಲೇ ಮಲಗೇ ಬಿಟ್ಟಿದ್ರು. ಈಗಲೂ ನಮಗೆ ಮಲಗಬೇಕು ಅನ್ನಿಸ್ತದೆ. ಸತ್ಸಂಗ ಕೇಳ್ತಾ ಕೇಳ್ತಾ ತೂಕಡಿಕೆ ಬರ್ತದೆ, ಹೋಗ್ಲಾಡ್ತೀವಿ. ಆಗ್ಲೇ ಗಾಡಿಗೋ ಗಿಡ್ಗೋ ತಲೆ ಬಡ್ಕೊಂಡು ಇನ್ನೊಬ್ರಿಗೆ ಯಾರಿಗೋ ತಲೆ ಬಡ್ದು
ಸ್ವಾಮಿ ಪಣ್ಕೊಂಟಾಮು ಅಂತಾರೆ. ನಮ್ಮ ಗುರು ಮಹಾರಾಜರು ಸತ್ಸಂಗ ಮಾಡುವಾಗ ಬಡಗಿ ರಾಮಣ್ಣ ಅಂತ ಹೇಳಿ ಒಬ್ಬನಿದ್ದ. ಅವನು ಬಹಳ ಕಷ್ಟದಾರಿ, ಬಹಳ ಸೇವೆ ಮಾಡ್ತಿದ್ದ, ವ್ಯಾಳೆ ಹೊತ್ತು ಇರಲಾರ್ದೆ. ಸತ್ಸಂಗದಲ್ಲಿ ಕೂತ್ಕೊಂಡ್ರೆ ಏನಾಗೋದು, ಅವನಿಗೆ ನಿದ್ರೆ ಬಂದ್ಬಿಡೋದು. ಆಗ ಏನು ರಾಮಣ್ಣ ನೀನು ಮಾಡೋದು ಅಂದ್ರೆ, ಏನ್ರಿಲ್ರಪ್ಪ, ಈಗ ನನಗೆ ನಿದ್ರೆ ಬರ್ತದೆ, ನಾನು ಮಲ್ಕೊಂಡ್ ಬಿಡ್ತೇನೆ. ಮಲಗ್ಬಿಡು. ಸತ್ಸಂಗ ಮುಗಿದ ಮೇಲೂ ಕೂಡ ಅವನು ಎದ್ದೇಳ್ತಿರ್ಲಿಲ್ಲ, ಮಲಗ್ಬಿಡ್ತಿದ್ದ. ನಮ್ಮ ಗುರು ಮಹಾರಾಜರಿಗೆ ಹೋಗಿ ಅವನಿಗೆ ಎಬ್ಬಿಸಿ, ರಾಮಣ್ಣ ಊಟ ಮಾಡಿ ತಿರ್ಗ ಮಲಗ್ಬಿಡು ಹೋಗು ಅನ್ನೋರು. ಅವನು ಹಾಗೆ ಮಲಗ್ಬಿಡ್ತಿದ್ದ. ಅವನ ಮೇಲೆ ಬಹಳ ಪ್ರೇಮ. ಯಾಕಂದ್ರೆ ಅಂತ ಸೇವಾದಾರರು 1,000 ಮಂದಿ ಇರುವ ಸಂಗತದಲ್ಲಿ ಅವನು ಒಬ್ಬನೇ ಕಾಣಿಸ್ತಾ ಇದ್ದಿತ್ತು. ಇನ್ನೆಲ್ಲರೂ ಸುಳ್ರು ಕಳ್ರೆ. ಸೇವಾ ಮಾಡಂದ್ರೆ ಗೈರ, ಮೇವ ತಯಾರಂದ್ರೆ ಅಲ್ಲಿ ಹಾಜರವನು. ನಾವೆಲ್ಲ ಅಷ್ಟೇ. ಹಾಗೆ ಇವರು ಏನಿದ್ರು, ಇವನು ಆರ್ಡರ್ ಮಾಡ್ತಿರ್ಲಿಕ್ಕಾಗಿ ಏಸೋ ಮಂದಿ ಮಲಗಿಬಿಟ್ಟಿದ್ರು. ಆಮೇಲೆ ಇನ್ನು ಉಳಿದವರು ಮಲಗಿಬಿಟ್ರು. ಯಾರು ಎದ್ದೇಳುವ ಲಕ್ಷಣವೇ ಕಾಣಿಸ್ಲಿಲ್ಲ. ಏನೇನೋ ಗಲಾಟೆ ಮಾಡಿದ್ರು, ನೀರು ಹಾಕಿದ್ರು, ಬ್ಯಾಂಡು ಬಾಜು ಪಡೆದ್ರು, ಇಲ್ಲ. ಆಗ ಏನ್ ಮಾಡಿದ ವಿಕ್ರಮಾದಿತ್ಯ, ಬೆಂಕಿ ಶಾಖ ತೋರಿಸ್ರಲ್ಲೇ ಇವರಿಗೆ. ಒಂದ್ ಕಡೆಯಿಂದ ಬೆಂಕಿನೇ ಇಟ್ಬಿಟ್ರು. ಅದು ದಗ 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 ಉರ್ಕೋತ ಬಂದ್ರೆ, ಕೆಲವ್ರು ಏನ್ ಮಾಡಿದ್ರು, ಅದ್ರ ಶಾಖಕ್ಕೆ ಎದ್ದು ಓಡ್ ಹೋದ್ರು. ಕೆಲವರು ಕೂಕ್ಕೊಂಡು ಅರ್ಚಿಕೊಂಡು ಅಲ್ಲಲ್ಲೇ ಹೊರಳಾಡಿದ್ರು. 1-2 ಮಾತ್ರ ನಮ್ಮ ಗುಂಪಿಗೆ ಸೇರಿದವ್ರು. ಅವ್ರು ಮಲೆಗೆ ಇದ್ರು. ಅವ್ರ ಕಾಲಿಗೆ ಶಾಖ ತಗಲಿದ್ರೆ ಒಬ್ಬನೇನಂತಾನೆ, ఎవరో అగ్గిపెట్టినట్లుంద్ర, నా కాళ్ళు కొంచెం అట్లా ముద్ర పెట్ర ಅಂತ ಇನ್ನೊಬ್ಬನಿಗೆ ಹೇಳ. నాకి ఏదో అగ్గి తగిలినట్లయింది, నా కాళ్ళను కూడా నువ్వు ముద్ర పెట్ర. ಎಂಥ ಸೋಮಾರಿಗಳಿರಬಹುದು. ಇನ್ನು ಅದು ಬೆಂಕಿ ಹತ್ತಿಕೋತ ಇವ್ರು ಸಾಯುವ ಪರಿಸ್ಥಿತಿ ಬಂದಾಗ ಆ ವಿಕ್ರಮಾರ್ಕನು ಅವನ ಮಂತ್ರಿ ಅವ್ರನ್ನ ಇಬ್ಬರನ್ನು ಹೊರಕ್ಕೆ ಎಳೆದು ಬಿಸಾಕಿದ್ರು. ಸುಳೆ ಮಕ್ಕಳು, ನೀವು ನಿಜವಾಗಿಯೂ 3 ಲೋಕಕ್ಕೂ ದೊಡ್ಡ ವ್ಯಕ್ತಿಗಳಪ್ಪ ನೀವು. ನಿಮ್ಮಂತ ಸೋಮಾರಿಗಳನ್ನ ನಾವು ನೋಡ್ಲೇ ಇಲ್ಲ ಅಂತ ಹೇಳಿ, ಇವ್ರಿಗೆ ನಾವು ಆಡಿದ ಮಾತಿನಂತೆ ಇವ್ರಿಗೆ ಏನಾದ್ರು ಬಹುಮಾನ ಕೊಟ್ಟು ಕಳಿಸ್ರಿ. ಹಾಗೆ ಸ್ಥೂಲದ ನಿದ್ರೆಯಲ್ಲೇ ನಾವು ಯುಗ ಯುಗಾದಿಗಳಿಂದ ಮಲಗಿಬಿಟ್ಟಿದ್ದೀವಿ, ಸ್ಥೂಲದಲ್ಲೇ. ಇನ್ನು ನಾವು ಮೂಲಾಧಾರ ಸ್ಥಾನವೇ ಬಿಟ್ಟಿಲ್ಲ. ಅದಕ್ಕಿಂತಲೂ ಹೆಚ್ಚು ಸೂಕ್ಷ್ಮ ಲೋಕಗಳುಂಟು, ವಿಶಾಲವಾದ ಲೋಕಗಳುಂಟು ಒಳಗೆ. ಅದು ಬರೀ ಅಂಧಕಾರದಿಂದ ತುಂಬಿರುವುದೇ, ಬೆಳಕೆ ಇಲ್ಲ. ನೀನು ನಿನ್ನ ಬೆಳಕಿನ ಸಹಾಯದಿಂದ ಆ ಲೋಕಗಳನ್ನು ದಾಟಬೇಕು. ಅದಕ್ಕಾಗಿ ನೀನು ನಿರಂಜನನಾಗುವಂತಾರೆ ಗುರು. ನಿನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನುವುದು ನಿನಗೆ ಗೊತ್ತಿಲ್ಲ. 14 ಬ್ರಹ್ಮಾಂಡಕ್ಕೆ ಚೈತನ್ಯ ಕೊಟ್ಟವನೇ ನೀನು. ಎಲ್ಲವನ್ನೂ ಮಾಡಿ ನೀನು ಮಾಡಿದ್ರೊಳಗೆ ಸಿಕ್ಕೋಗ್ಬಿಟ್ಟಿದ್ದಿ. సాలె పురుగు తన ఎంగలి నుండి వల కట్టుకొని దానిలోనే చిక్కి చనిపోతాయి. రేష్మ పురుగు అంతే, తన వలలోనే గూడు కట్టుకొని దాంట్లోనే ఉండి చనిపోతాయి. అది సెచ్చేదానికి ముందర కొందరు దొంగలు ఉంటారు, హుషారు వ్యక్తులు. దాన్ని రామనగరానికి తీసుకుపోయి డబ్బు సంపాదించుకుంటారు. ಅವರೇ ಜಾಗೃತ ಪುರುಷರು. ಇವನು ಹಾಗೆ ಜಾಗೃತ ಆಗ್ಬೇಕೇನ್ ಮಾಡಿದ, ಸಾಗಲಿಲ್ಲ, ಬಿಟ್ಬಿಟ್ಟ. ಅದನ್ನ ನೋಡಿ ನಾವು ಕಲಿಬೇಕು. ಇವುಗಳಿಂದ ನಾವು ಏನ್ ಕಲಿಬೇಕಂದ್ರೆ, ಜಾಗೃತ ಸ್ಥಿತಿ ಅನ್ನುವುದು ನನಗೆ ಪ್ರಾಪ್ತ ಆಗಲಿಲ್ಲ ಅಂದ್ರೆ ನಾನು ನಿರಂಜನನಾಗುವುದಿಲ್ಲ. ನಿರಂಜನ ಶಕ್ತಿ ಬರಲಿಲ್ಲ ಅಂದ್ರೆ ಆ ಆಧ್ಯಾತ್ಮಿಕ ಮಂಡಲದಲ್ಲಿ ಇರ್ತಕ್ಕಂತಹ ಆ ಗಾಢ ಅಂಧಕಾರದ ಸ್ಥಾನಗಳನ್ನ ದಾಟಿ ಹೋಗುವುದಕ್ಕೆ ಬೆಳಕಿರ್ಲಾರದೆ ಪರಿಸ್ಥಿತಿಯಲ್ಲಿ ನಾನು ಮೋಸ ಹೋಗಿ ಮತ್ತೆ ಈ ಪ್ರಪಂಚದ ಕಡೆಗೆ ಬರಬೇಕಾಗ್ತದ. ಅದಕ್ಕಾಗಿ ಈಗಲೇ ನಾನು ಜಾಗೃತನಾಗಬೇಕು. ಆ ಜಾಗೃತ ಸ್ಥಿತಿ ನಮಗೆ ಧ್ಯಾನದಲ್ಲಿ ಬರ್ತದ. ಯಾರು ಸ್ಥಿರವಾಗಿ ಕೂತು ಲಕ್ಷ್ಯವನ್ನು ಇಲ್ಲಿ ಸ್ಥಿರಪಡಿಸಿ ಆ ನಾಮದ ಚಿಂತಾ ಮಾಡ್ತಾ ಮಾಡ್ತಾ ಮಾಡ್ತಿರ್ತಾರೋ ಅಂತವರ ಚೈತನ್ಯ ಶಕ್ತಿ ಮೂಲಾಧಾರ ಸ್ಥಾನದಿಂದ ಮೇಲೆ ಮೇಲಕ್ಕೆ ಎದ್ದು ಬರ್ತದೆ. ಇದಕ್ಕೆ ಉಪಾಯ ಏನು ಮಾಡಿದ್ರು, ಪೂರ್ವ ಕಾಲದಲ್ಲಿ ಧ್ಯಾನದ ಸ್ಥಿತಿಯಲ್ಲಿ ಕೂಡ್ರಿಸಿ ದಿನಗಳಗಟ್ಲೆ ಸತ್ಸಂಗವನ್ನು ಬೋಧೆ ಮಾಡ್ತಿದ್ರು. ಹಾಗೆ ಮಹಾರಾಷ್ಟ್ರದಲ್ಲಿ ಅಖಂಡ ಕೀರ್ತನ ಅಂತ ಹೇಳಿ ಹೇಳ್ತಾರೆ. ಅದು 24 ಗಂಟೆಯೂ ಆ ಕೀರ್ತನ ನಡೀತಿರ್ತದೆ. ಕರ್ತೃತ್ವದ ಅಜ್ಞಾನವನ್ನು ಬಿಡಿಸುವುದೇ ಕೀರ್ತನ. ನಾನು ಮಾಡ್ತೀನಿ, ಇದು ನಾನು, ಇದು ನನ್ನದು ಅನ್ನುವಂತಹ ಮಮಕಾರ ಮತ್ತು ಅಹಂಕಾರ ಏನದೋ ಅದನ್ನು ಬಿಡಿಸಿಬಿಟ್ರೆ
ಆ ಪರದೆ ಹರಿದು ಹೋದ್ರೆ ನೀನು ಯಾರು ಅನ್ನೋದು ಗೊತ್ತಾಗಿ ಹೋಗ್ತದೆ. ನೀನು ಯಾವ ನಾಮಚಿಂತನೆ ಮಾಡ್ತಿರ್ತೀಯೋ ಅದೇ ನೀನಾಗಿ ಹೋಗ್ತಿ. ಅದಕ್ಕಾಗಿ ಆ ಕಡೆ ಏನ್ ಮಾಡ್ತಿದ್ರು, ನಾಮ ಸಂಕೀರ್ತನ ಅಖಂಡವಾಗಿ ಮಾಡ್ತಿದ್ರು ಪೂರ್ತಿ ದಿನವೆಲ್ಲ, ಪುರುಸತ್ತೇ ಇಲ್ಲ ಅದಕ್ಕೆ. ಈಗಲೂ ಅಲ್ಲಿ ಹಾಗೇ ನಡೀತದೆ. ನಾವೊಮ್ಮೆ ಪೂನಾದಲ್ಲಿ ಹೋಗುವಾಗ ಬೆಳಗಿನ ಜಾವ ರೈಲ್ನಲ್ಲಿ ಇಳಿದ್ವಿ. ಆಗ 2.5 ಗಂಟೆನೂ ಏನು, ಅವಾಗ ಮೀಟರ್ ಗೇಜ್, ಬ್ರಾಡ್ ಗೇಜ್ ಇಲ್ಲ ಆಗ. ಅಲ್ಲಿ ಇಳಿದ್ರೆ ರೈಲ್ವೆ ಸ್ಟೇಷನ್ ಒಳಗೂ ಭಜನ. ಆ ಹಮಾಲಿಗಳು, ಕೂಲಿಗಳು, ಸ್ಟೇಷನ್ ಮಾಸ್ಟರು, ಅವನ ಗೇಟ್ ಕೀಪರ್ ಎಲ್ಲರೂ ಅದೊಂದು ಸಂಪ್ರದಾಯ. ಅದನ್ನ ನಿಜವಾಗಿಯೂ ನೋಡ್ಬೇಕಾದ್ದೆ. ಅಂಥ ಏಕತ್ವ ಕೀರ್ತನ, ಆ ಭಾವ ನಮ್ಮ ಕಡೆಗಿಲ್ಲ. ನಮ್ಮ ಆಂಧ್ರದಲ್ಲಿ ಒಬ್ರಿಗೊಬ್ರು ಕಡ್ದಾಡ್ ಸಾಯೋದೇ ಆಗಲಿ, ನಾವೆಲ್ಲ ಒಂದು ಅನ್ನುವ ಪ್ರೇಮ ಪ್ರೀತಿಯ ಮನೋಭಾವನೆ ಇಲ್ಲ. ಅದನ್ನ ಅಲ್ಲೇ ನೋಡ್ಬೇಕು, ಆ ಕಡೆ ಹೋಗೇ ನೋಡ್ಬೇಕು. ನನಗೆ ಬಹಳ ಆಶ್ಚರ್ಯ ಆಯ್ತು, ಏನಿದು ಆ ಪರಮಾತ್ಮನ ಸಂಕೀರ್ತನ ಇಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ಸ್ಟೇಷನ್ ನಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ಊರ್ ದಾರಿ ಹಿಡಿದು ಹೋದ್ರೆ ಪ್ರತಿಯೊಂದು ಮನೆಯಲ್ಲೂ ನಡೀತಾ ಇದೆ, ಯಾವ ಮನೆಯೂ ಖಾಲಿ ಇಲ್ಲ. ಆ ಮಹಾನ್ ಸಂತರು ರಚನೆ ಮಾಡಿದಂತಹ ಅಭಂಗಗಳನ್ನ ಆ ಬೆಳಗಿನ ಜಾವದಲ್ಲಿ ಎದ್ದು ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳೆಲ್ಲರೂ ಆ ಭಜನಾ ಕೀರ್ತನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮಲಕ್ಕಂಡು ನಿದ್ರೆ ಹೋಗ್ಬಿಡ್ತಾರೆ, ನಾವು ಮಲಗಿಸ್ಬಿಡ್ತೀವಿ. ಇಂಕ ಪದ್ಕಾಲದ ಪಣ್ಕೊರ ಇಬ್ಡ ಅಲ್ಲೇ ಸೇರಿ ನೀಕೆಂ ದೈಂ ಪೊಟ್ಟಿಂದ ಅಂದ್ ಬೇರೆ ಬೈತೇವೆ. ಅವನ್ ಎದ್ರೆ ಅವನಿಗೆ ದೆವ್ ಹಿಡಿದಿರ್ತದೆ. ನಾವು ಹೀಗಂದು ಆ ಮಕ್ಕಳಿಗೂ ಕೂಡ ನಮ್ಮ ದುರ್ಗುಣದ ರೋಗವನ್ನೇ ಅಂಟಿಸಿ ಅವ್ರನ್ನೂ ಮಲಗಿಸ್ಬಿಡ್ತೀವಿ. ಎಷ್ಟು ಅನ್ಯಾಯ, ಅಧರ್ಮ ಇದು. ಆ ವೇಳೆಯಲ್ಲಿ ಏಳುವುದೇ ನಿನ್ನ ಭಾಗ್ಯ ಉದಯವಾಗುವ ಟೈಮ್ ಅದು. ಬ್ರಹ್ಮ ಮುಹೂರ್ತದಲ್ಲಿ ಏಳುವುದೇ ಒಂದು ಮಹಾಭಾಗ್ಯ. ಎದ್ದವನು ನಡೆದು ಹೋಗ್ತಾನೆ, ಮಲಗಿದ್ದವನು ಏನ್ ಮಾಡ್ತಾನೆ, ಅವನು ಹೊತ್ಕೊಂಡು ಹೋಗ್ಬೇಕಷ್ಟೇ ಯಾರಾದ್ರೂ. ಅದಕ್ಕಾಗಿ ಮೂಲಾಧಾರ ಸ್ಥಾನದಿಂದ ನಮ್ಮ ಚೈತನ್ಯವನ್ನ ಮೇಲಕ್ಕೆ ತರಬೇಕಂದ್ರೆ ಇಲ್ಲಿ ಲಕ್ಷ್ಯ ಸ್ಥಿರವಾಗಬೇಕು. ಆ ಸ್ಥಿರತ್ವ ಆಗಬೇಕಂದ್ರೆ ಹೊರಗಿನ ದೃಶ್ಯಾದಿಗಳನ್ನ ನೋಡುವುದು ಕಮ್ಮಿ ಮಾಡಬೇಕು, ಹೊರಗಡೆ ತಿರುಗಾಟ ಬಿಟ್ಟು ಬಿಡ್ಬೇಕು, ರಾಜಸದಿಂದ ಕೂಡಿರುವ ಆಹಾರಗಳನ್ನೆಲ್ಲ ಬಿಟ್ಟು ಬಿಡ್ಬೇಕು. ಮಿರಪಕಾಯಿ, ಪಕೋಡಾಲು, ಮೈಸೂರು ಪಾಕಲು, ಲಡ್ಡೂಲು, ಗುಂತುಪಂಗನಾಲು ಇವన్నీ ಉಂಟಾಯೇ, ಇವೆಲ್ಲ ಬಿಟ್ಟು ಬಿಡ್ಬೇಕು. ಇವೆಲ್ಲ ಆಹಾರದಲ್ಲಿ ನಿಯಮ ಮಾಡಿ ಬಿಟ್ಬಿಟ್ರೆ ಏನಾಗ್ತದೆ ಅಂದ್ರೆ ಶರೀರದ ಸ್ಥೂಲತ್ವ ಕಮ್ಮಿಯಾಗಿ ಹಗುರತ್ವ ಬರ್ತದೆ. ಇದಕ್ಕೆ ತೂಕ ಕಮ್ಮಿ ಆದಾಗೆಲ್ಲ ಪ್ರಾಣಶಕ್ತಿ ಮೇಲಕ್ಕೆ ಹತ್ತುತ್ತದೆ. ಯಾಕಂದ್ರೆ ಈ ಶರೀರವನ್ನು ಹೊತ್ತಿರುವುದೇ ನಿನ್ನ ಪ್ರಾಣ, ನೀನೇ ಹೊತ್ತಿದ್ದಿ. ನಿನಗೆ ತೂಕ ಹೆಚ್ಚಾದ್ರೆ ಬೆಟ್ಟ ಹೆಂಗ್ ಹತ್ತತಿ? ತೂಕ ಕಮ್ಮಿ ಇದ್ರೆ ಹತ್ತಬಹುದು. ಲಗೇಜೇ 2-3 ಟನ್ ನಿನ್ನ ಮೇಲೆ ಬಿದ್ದದೆ ಅಂದ್ರೆ ಎಲ್ಲಿಂದ ಹೊತ್ಕೊಂಡು ಹೋಗ್ತಿ? ಅದಕ್ಕಾಗಿ ಏನ್ ಮಾಡ್ಬೇಕು, ಇವುಗಳನ್ನೆಲ್ಲ ಕಮ್ಮಿ ಮಾಡ್ಕೋತ ಬಂದು ನಿನ್ನ ಆರೋಗ್ಯವನ್ನು ಸ್ಥಿರಪಡಿಸಿ ಸರಿಪಡಿಸಿಕೊಂಡು ಸ್ಥಿರವಾಗಿ ಕೂತ್ಕೊಳ್ಳುವುದು ಅಭ್ಯಾಸ ಮಾಡಬೇಕು. ಮೊದಲಿನ ಮೆಟ್ಲು ಯಾವುದು? ಸ್ಥಿರವಾಗಿ ಕೂತ್ಕೊಳ್ಳುವುದು. ನಮಗೆ ಕುಂದ್ರಕ್ಕೆ ಬರುವುದಿಲ್ಲ, ಇನ್ನು ಏನ್ ಮಾಡೋದು, ಇವನ್ ಮುಂದಕ್ಕೆ ಹೋಗೋದು ಹೇಗ? ಒಂಗೋಲನ್ ಕಡೆಯೊಳಗೆ ಒಬ್ಬಳು ಅಚ್ಚಮ್ಮ ಅಂತ ಹೇಳಿ ಒಬ್ಬಳು ಸಾಧು ಶಿರೋಮಣಿ ಇದ್ಲು, ಹೆಂಗಸು. ಅವಳು ದಿಗಂಬರಳು, ಅವಧೂತರ ಸಂಪ್ರದಾಯದಲ್ಲಿ ಇದ್ದವಳು. ಆಕೆ ಗಂಡನಿಂದ ಅನೇಕವಾಗಿ ಹಿಂಸೆ ಪಟ್ಟು ಬೇಸರಿಕೆ ಹೊಂದಿ ಆ ಮನೆಯನ್ನು ಬಿಟ್ಟು ಯಾರ ಕಣ್ಣಿಗೂ ಕಾಣಿಸಲಾರದೆ ದಿಗಂಬರಳಾಗಿ ಹೊರಟೋಗ್ಬಿಟ್ಲು. ಒಂದು ಕುಗ್ರಾಮ ಅದು, ಚಿವಕು ಅಂತ ಅದಕ್ಕೆ ಹೆಸರು. ಕೆಲವು ಹೆಸರುಗಳು ಆಂಧ್ರದಲ್ಲಿ ಬಹಳ ತಮಾಷೆಯಾಗಿರ್ತವೆ. ಚಿವಕು ಅಂತ ಆ ಗ್ರಾಮದ ಹೆಸರು. ಅಲ್ಲಿ ಒಂದು ಹಾಳು ದೇವಸ್ಥಾನ, ಅದರಲ್ಲಿ ಹೋಗಿ ಸೇರಿದ್ಲು. ಅಲ್ಲಿಯೂ ಆಕೆಗೆ ನೆಮ್ಮದಿ ಬರಲಿಲ್ಲ, ಸ್ಮಶಾನದಲ್ಲಿ ಹೋಗಿಬಿಟ್ಲು. ಆ ಸ್ಮಶಾನದಲ್ಲಿ ತಾನು ಯಾರಿಗೂ ಕಾಣಿಸಬಾರದು, ಕಂಡ್ರು ಕೂಡ ನೋಡಿದವರಿಗೆ ಭಯವಾಗಲಿ, ದೂರ ಹೋಗಲಿ ಅಂತ ಹೇಳಿ ಅಲ್ಲಿ ಸತ್ತ ಹೆಣಗಳ ಮೂಳೆಗಳನ್ನೆಲ್ಲ ರಾಶಿ ಮಾಡಿ ಅದ್ರ ಮಧ್ಯದಲ್ಲಿ ಕೂತ್ಕೊಂಡು ಬಿಡ್ತಿದ್ಲು. ಇನ್ನೂ ಸಣ್ಣ ಪ್ರಾಯ, 21 ವರ್ಷ ಆಕೆಗೆ.
ಅವಳ ನಾಲಿಗೆ ಮೇಲೆ ಯಾವಾಗಲೂ ರಾಮ 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 ಬಾಲ್ಯದ ಅದ ಇವು ಬೇರೆ ಏನ್ ಮಾಡ್ತಿ. ಬಾಲ್ಯದಿಂದಲೂ ಕೂಡ ಆಕೆ ರಾಮನಾಮ ಸ್ಮರಣೆ ಮಾಡ್ತಿದ್ದ. ಸ್ಮರಣೆ ಹೇಗೆ ಮಾಡ್ತಿದ್ಲು? ಸಣ್ಣ ಮಗುವಿನಿಂದ ಕೂಡ 2 ವರ್ಷ 3 ವರ್ಷದ ಮಗುವೇ ರಾಮನಾಮ ಸ್ಮರಣೆ ಮಾಡ್ತಾ ಇದ್ದಿದ್ದು. ಅದು ಬಿಡ್ತಲೇ ಇರಲಿಲ್ಲ. ನಿದ್ರೆಯಲ್ಲಿಯೂ ಸ್ವಪ್ನ ಸ್ಥಿತಿಯಲ್ಲಿಯೂ ಮನೆ ಕೆಲಸಗಳನ್ನು ಮಾಡುವುದರಲ್ಲಿ ವೇಳೆಯಲ್ಲಿಯೂ ಕೂಡ ಅದು ಯಾವಾಗಿಯೂ ನಡೀತಿರೋದು. ಅಂಥ ಸಮಯಕ್ಕೆ ಒಂದು ದಿವಸ ಆ ಹೆಣ್ಮಗಳಿಗೆ ದತ್ತಾತ್ರೇಯರ ದರ್ಶನವಾಯಿತು. ದತ್ತರು ಏನಂತಾರೆ, ಯಾವುದು ಮರೆತು ಹೋದರೂ ಚಿಂತೆ ಇಲ್ಲ, ಈಗಲೇ ಮರಣ ಬಂದರೂ ಚಿಂತೆ ಇಲ್ಲ, ನೀನು ಮಾಡ್ತಿರ್ತಕ್ಕಂತಹ ಈ ಸ್ಮರಣೆ ಮಾತ್ರ ಚಿರಸ್ಥಾಯಿಯಾಗಿ ಯಾವಾಗ್ಯೂ ನಡೀತಿರ್ಬೇಕು, ಇದನ್ನು ನೀನು ಬಿಡಬೇಡ, ಇದಕ್ಕೆ ನಾನು ಸಹಾಯ ಕೊಡ್ತೀನಿ ಅಂತ ಹೇಳಿ ಅವಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅದೃಶ್ಯರಾದ್ರು. ಆವಾಗ ಅವಳ ವಯಸ್ಸೇನು 3 ವರ್ಷ. ಅವಧೂತರನ್ನ ದರ್ಶನ ಮಾಡ್ಬೇಕಂತಂದ್ರೆ ಆ ಸಣ್ಣ ಮಗುವು ಎಷ್ಟು ಪ್ರೇಮದಿಂದ ಆ ನಾಮಸ್ಮರಣೆ ಮಾಡ್ತಿರಬಹುದು. ಒಂದು ಕಡೆಗೆ ಭಾಗವತದಲ್ಲಿ ಏನಂತಾರೆ, ಭಗವದ್ಗೀತೆಯಲ್ಲೂ ಈ ಮಾತು ಬರ್ತದ, ನಿರಂತರ ಯಾರು ತಿಳಿದೋ ತಿಳಿಯದೆಯೋ ಇದಕ್ಕೆ ಗುರು ಉಪದೇಶ ಬೇಕು ಅನ್ನೋದು ಕೂಡ ಇಲ್ಲ, ಆ ಪರಮಾತ್ಮನ ನಾಮಸ್ಮರಣೆ ಯಾವುದಾದ್ರೂ ಆಗಲಿ, ಓಂ ನಮ ಶಿವಾಯ ಆಗಲಿ, ರಾಮ ಆಗಲಿ, ಕೃಷ್ಣ ಆಗಲಿ, ಗೋವಿಂದ ಆಗಲಿ, ಯಾವುದಾದ್ರೂ ಆಗಲಿ, ಈ ನಾಮಗಳಲ್ಲೆಲ್ಲ ಅಪಾರವಾದಂಥ ಪವರ್ ಅದ. ಗುರುಮುಖದಿಂದ ತಿಳ್ಕೊಂಡ್ರೆ ನೀನು ಬೇಗ ಅದರಲ್ಲಿ ಕೂಡ್ತಿ. ಅಂಥ ನಾಮದ ಸ್ಮರಣೆ ಆ ಮಗು ಮಾಡ್ತಿದ್ದದ್ದು ಎಲ್ಲಿಗೆ ಹೋಗಿ ಮುಟ್ಟುತ್ತದು? ಅದೃಶ್ಯ ರೂಪದಲ್ಲಿ ಆ ದತ್ತಾತ್ರೇಯ ಅವಧೂತ ಪ್ರಪಂಚವನ್ನೆಲ್ಲ ತಿರುಗಾಡ್ತಾ ಇದ್ದಾನೆ. ಇದೊಂದು ಆಶ್ಚರ್ಯವಾದ ಸಂಗತಿ. ಬೇರೆ ಪಂಥಗಳಲ್ಲಿ ರಿಲಿಜನ್ ಅಂತ ಹೇಳಿ ಅಂತೇವೆ ಅದನ್ನ, ಮಾರ್ಗದಲ್ಲಿ ಇದು ಇಲ್ಲವೇ ಇಲ್ಲ. ಅವಧೂತರುಗಳು ಮಾತ್ರ ಎಲ್ಲಿ ನಾಮಸ್ಮರಣೆ ನಡೀತಾ ಇದೆಯೋ ಅದು ಸಮುದ್ರದ ಆಚೆ ನಡೀತಾ ಇರಲಿ, ಕೋಟ್ಯಾವಧಿ ಮೈಲಿ ದೂರದಲ್ಲಿ ನಡೀತಿರ್ಲಿ, ಅಲ್ಲಿ ಅವರು ಪ್ರಕಟರಾಗ್ತಾರೆ. ಇದೊಂದು ಬಹಳ ದೊಡ್ಡ ಅದ್ಭುತವಾದಂತಹ ವಿಚಾರ. ಇದು ನಿಜವೇ, ಸುಳ್ಳಲ್ಲ. 84ನೇ ಇಸ್ವಿ ಒಳಗೆ ಆಕೆ ಸಮಾಧಿ ಆದ್ಲು. ಅಂದ್ರೆ ಮೊನ್ನೆ ಅಲ್ಲ, ಅವಳೇ ಅದಕ್ಕೆ ಸಾಕ್ಷಿ ಮತ್ತು ಪ್ರಮಾಣ. ಆಕೆಗೆ ದತ್ತಾತ್ರೇಯರು ಬಂದು ಆಶೀರ್ವಾದ ಮಾಡಿ, ನೀನು ಹೀಗೆ ಅಭ್ಯಾಸ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ಬಿಟ್ರು. ಅದು ಎಲ್ಲಿವರೆಗೂ ಬೆಳೆದು ಹೋಯಿತು ಅಂದ್ರೆ ತನ್ನ ದೇಹದ ಪರಿವೆಯೇ ಇಲ್ಲ ಆಕೆಗೆ, ಹೊರಗಿನ ಜ್ಞಾನವೇ ಇಲ್ಲ. ಹಾಗೆ 26 ವರ್ಷಗಳು ಆ ನಾಮದ ಸ್ಮರಣೆಯಲ್ಲಿ ಕೂಡ್ಬಿಟ್ರು. ಆಕೆಯಿಂದ ಅನೇಕ ಅದ್ಭುತ ಚಮತ್ಕಾರಗಳು, ರಿದ್ದಿ ಸಿದ್ಧಿಗಳೆಲ್ಲ ಹೊರಮುಖ ಬಂದು ಅನೇಕ ಜೀವಿಗಳಿಗೆ ಅದು ಸಹಕಾರ ಕೊಡ್ತಿತ್ತು. ರೋಟಿನ್ ವರ್ಕ್ ಅದು, ಜೀತ ಕೊಟ್ಟು ಕೂಗಿಸ್ತಾರೆ, ಅವನು ಸುಮ್ಮನೆ ಕೂಗ್ತಿರ್ತಾನೆ. ಅವನಿಗಿರುವಷ್ಟು ಬುದ್ಧಿಯೂ ನಮಗಿಲ್ಲ. ನಾವು ಬಹಳ ತಿಳುವಳಿಕಸ್ತರು, ನಮ್ಗೆಲ್ಲಾ ಗೊತ್ತು. ನಮ್ಗೆ ಅಷ್ಟಾಂಗ ಯೋಗ ಗೊತ್ತು, ಪತಂಜಲಿ ಯೋಗ ಸೂತ್ರಾದಿಗಳು ಗೊತ್ತು, ಪ್ರಾಣಾಯಾಮಾದಿಗಳು ಗೊತ್ತು, ಮಂತ್ರ ತಂತ್ರಾದಿಗಳೆಲ್ಲವೂ ಗೊತ್ತು. ಆದ್ರೆ ಹೇಗಿದ್ಯಪ್ಪ ಕುಮಾರ ಅಂದ್ರೆ ಮೊದ್ಲಿಗೇನು ಸುಮಾರ. ಅಲ್ಲಿ ಏನಿಲ್ಲ, ಬಂಡವಾಳ ಒಳಗಿದ್ರಲ್ಲಿ ಇವನು ಮಾಡೋದು. ಮನೆಯಾಗಿದ್ದವು ಮಾಡ್ಕೊಡ್ಬೇಕಲ್ಲ, ಪಾಪಿ ಗ್ರಹಗಳು ಕಟ್ಕೊಂಡಿರ್ತೀವಿ, ಅವು ಮಾಡ್ಕೊಡ್ಬೇಕಲ್ಲ. వీడు లేసుకూసొన్నప్ప ముక్కు పట్టుకొని కన్మూసుకొని వీడు ದುಡಿಸಿ మనకంత ಸಾಕ್ತಾಡ అని ಆ ಪೆಂಡ್ಲಾಂ ತಿಟ್ಟೇದಿ. ಇನ್ನ ಹುಟ್ಟಿರ್ತಾವ ಆ ಪಾಪಿ ಗ್ರಹಗಳು ಒಂದು 6 7, ಅವ ಅವಾಗ್ಲೇ ಶುರು ಮಾಡ್ತಾವ, నాకు పెప్పర్మెంట్లో బిస్కెట్లు. అయ్యో వీడి కర్మ మొద్దు, వీడేం చేస్తాడు, వీడు దీంట్లోనే మునిగిపోతాడు.
ನಾವು ಮಾತೇನು ಕೊಟ್ಟಿವಿ ಉಪದೇಶ ತಕ್ಕೊಳ್ಳುವಾಗ ನಮ್ಮ ಮಾತನ್ನ ನಾವು ನಡೆಸ್ಕೊಳ್ಳಿಲ್ಲ. ಗುರುವೇನು ನಮ್ಗೆ ವಚನ ಕೊಟ್ಟ, ನೀನು ಎಲ್ಲಿಯಾದ್ರೂ ಇರು, ಹೇಗಾದ್ರೂ ಇರಪ್ಪ, ನನ್ನ ಸ್ಮರಣೆ ಮಾಡಿದ್ದಿ ಅಂದ್ರೆ ನಾನು ನಿನ್ನನ್ನು ಕಾಪಾಡ್ತೀನಿ. ಹೀಗಾದ್ರೂ ಪರೀಕ್ಷಾ ಮಾಡಿ ನೋಡ್ರಿ, ಗುರು ಮಾತು ಉಳಿಸ್ಕೊಂಡಿದ್ದಾನ, ನಾವು ಉಳಿಸ್ಕೊಂಡಿದ್ದೀವ ಅಂತ ಹೇಳಿ ಪ್ರಮಾಣ ಪೂರ್ವಕವಾಗಿ ಪರೀಕ್ಷೆ ಮಾಡ್ಕೊಂಡ್ರೆ ಗುರುವಿಂದು ಜನರು ಆ ಪರಮಾತ್ಮನ ಚಿಂತನೆ ಮಾಡ್ತಿರ್ತಾರೆ. ಅವರಿಗೆ ಸರಿಯಾದ ಮಾರ್ಗ ತೋರಿಸಲಿಕ್ಕಾಗಿ ನಾನು ಈ ಸ್ಥೂಲ ಶರೀರ ಇಲ್ಲದ ಹಾಗೆ ಏನು ನಿಮಗೆ ಕಾಣಿಸಬಹುದು, ಆದ್ರೆ ನಾನು ಸ್ಥೂಲ ಶರೀರದಿಂದಲೂ ದರ್ಶನ ಕೊಡ್ತೇನೆ. ಸಮಾಧಿ ಆದ ಮೇಲೆ ಸೂಕ್ಷ್ಮ ಶರೀರದಿಂದಲೂ ದರ್ಶನ ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಅಂದ. ವೀರಬ್ರಹ್ಮ ಏನು ಅದೇ ಕೆಲಸ ಮಾಡಿದ. ನನ್ನ ಸಮಾಧಿ ಅನ್ನೋದು ಒಂದು ಗುರ್ತಿಗಿಟ್ಕೊಳ್ರಿ ಅಷ್ಟೇ, ನಾನೇನು ಅದರಲ್ಲಿ ಇರುವುದಿಲ್ಲ. ನಾನು ಎಲ್ಲಾ ಕಡೆಗೂ ಸಂಚಾರ ಮಾಡ್ತಾ ಯಾರ್ಯಾರು ಎಲ್ಲೆಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೋ ಅವ್ರಿಗೆ ನಾನು ಸಹಾಯ ಕೊಟ್ಟು ಈ ಜನ್ಮ ಮರಣದ ವ್ಯಾಧಿಯಿಂದ ಬಿಡಿಸ್ತೀನಿ ಅಂತ ಹೇಳಿ ಹೇಳ್ತಿದ್ರು. ಹಾಗೆ ನಡೀತಲೂ ಇದೆ. ಹಾಗೆ ನಾವು ಹೊರಗಿನ ವ್ಯವಹಾರವನ್ನು ಕಮ್ಮಿ ಮಾಡಿಕೊಂಡ್ರೆ ಒಳಗಡಿನ ವ್ಯವಹಾರ ಹೆಚ್ಚಾಗ್ತದೆ. ನಾವು ದಿನಾ ಇದೇ ಬೆಳೆಸ್ಕೊತ ಹೋಗೋದು. ಮಾತುಕತೆ ಆಡುವಾಗಲೂ ಹೊರಗಿಂದು ವ್ಯವಹಾರವೇ, ನಿದ್ರೆಯಲ್ಲೂ ಅದೇ, ಎದ್ರು ಅದೇ, ಕೂತರು ಅದೇ. ಅಂದ್ರೆ ಇನ್ನು ನಾಮ ಎಲ್ಲಿಂದ ನಿನಗೆ ಜಾಗೃತ ಆಗ್ತದೆ? ಅದಕ್ಕಾಗಿ ವ್ಯವಹಾರಕ್ಕೂ ಒಂದು ಟೈಮ್, ಹೊರಗಡೆ ತಿರುಗಾಡುವುದಕ್ಕೂ ಒಂದು ಟೈಮ್. ಸುಮ್ಮನೆ ತಿರುಗಾಡ್ಬೇಡ್ರಿ. ಪ್ರಪಂಚದಲ್ಲಿ ಏನಾದ್ರೂ ಅರ್ಜೆಂಟ್ ಕೆಲಸ ಇದ್ರೆ ಹೋಗ್ರಿ, ಸುಮ್ಮನೆ ಎದ್ದು ಹೋಗ್ಬಿಡೋದು ಅನ್ನೋದು. ಬಾಯಿ ಚಪ್ಪಲಕ್ಕೆ ಹೋಗ್ಬಿಡೋದು, ಕಣ್ಣಿನ ಚಪ್ಪಲಕ್ಕೆ ಸಿನಿಮಾ ಹಾಳು ಮೂಳು ನೋಡಕ್ ಹೋಗ್ಬಿಡೋದು, ನಿಂದಾಸ್ತುತಿಗಳನ್ನ ಕೇಳಕ್ ಹೋಗೋದು. ಇದು ಎಲ್ಲವೂ ಏನಾಗಿ ಹೋಗಿದೆ, ನಮ್ಮಿಂದ ಜಾಗೃತವಾದಂತಹ ದುಷ್ಟ ಶಕ್ತಿಗಳೆಲ್ಲವೂ ಈ ಪ್ರಪಂಚದಲ್ಲಿ ಸೇರ್ಬಿಟ್ಟವೆ. ಅವುಗಳ ಮಧ್ಯದಲ್ಲಿ ನಾವು ಮತ್ತೆ ಮತ್ತೆ ಓಡಾಡ್ತೀವಿ ಅಂದ್ರೆ ಅವೆಲ್ಲ ನಮಗೆ ತಿರುಗಿ ಹಿಡ್ಕೊಂಡ್ಬಿಡ್ತವೆ. ಅದಕ್ಕಾಗಿ ಏನು ಮಾಡಿದ್ರು ಸಂತರು? ಕೂತ್ಕೊಳ್ಳುವ ಸಾಧನೆಯನ್ನು ಮೊದಲು ಹೇಳಿದ್ರು. ಸುಮ್ಮನೆ ಕೂತ್ಕೊಳ್ಳಪ್ಪ ನೀನು. ಕೂತವನು ಏನಾಗುತ್ತಾನೆ? ಊರ್ ಪುಂಡೆ ವಾಡಿ ಏಮೈತಾಡು? ದೇವಡೈತಾడు. ಊಗ್ಲಾಡ್ತೆ ಜೀವಡೈತಾడు. ಈ ಶರೀರಕ್ಕೆ ನೀನು ಸ್ಥಿರಪಡಿಸಿದ್ರೆ ಸಾಕು, ನಿನ್ನ ಅಂತರದಲ್ಲಿ ಎಷ್ಟೋ ಜ್ಞಾನದ ತರಂಗಗಳು ಎದ್ದು ಬಿಡ್ತಾವ. ನಿನಗೆ ಆಶ್ಚರ್ಯ ಆಗಿ ಹೋಗ್ತು. ಆದ್ರೆ ನಾವು ಕೂತ್ಕೊಳ್ಳುವುದೇ ಇಲ್ಲ. ಎಷ್ಟು ಜನ್ಮಗಳಾಗಿ ಹೋಯ್ತು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು. ತಿರುಗಾಡುವ ಮನಸ್ಸಿನೊಡನೆ ನಾವು ತಿರುಗಾಡ್ತಾ ಈ ಹೊರಗಿನ ಪ್ರಪಂಚವನ್ನು ಮತ್ತಷ್ಟು ಸೃಷ್ಟಿ ಮಾಡ್ಕೊಳ್ತಾ ಇದ್ರೊಳಗೆ ಸಿಕ್ಕಿ ಸಾಯ್ತೇವು. ಅಂದ್ರೆ ನಮಗೆ ನಾಮ ಸಂಕೀರ್ತನೆ ಬರುವುದು ಹ್ಯಾಗ, ಅದರಲ್ಲಿ ಅನುಸರಣೆ ಮಾಡಿ ಆಚರಣೆ ಒಳಗೆ ಇಡುವುದು ಹ್ಯಾಗ, ಇವು ತಿಳಿಲಾರದೆ ನಮ್ಮ ಜನ್ಮ ನಷ್ಟ ಆಗಿ ಹೋಗ್ತಾ ಇದೆ. ಅದಕ್ಕಾಗಿ ಅಖಂಡ ಕೀರ್ತನ ಆಗ್ತದೋ ಹೋಗ್ತದೋ. ಇಲ್ಲಿ ಅಷ್ಟೇ ಬೆಳಿಗ್ಗೆ ಎದ್ದು ನೋಡ್ತೀನಿ, ಸುಮ್ಮನೆ ಹರಟೆ ಹಾಕ್ತಿರೇ ಆಗಲಿ, ಅಲ್ಲಲ್ಲಲ್ಲೇ ಕೂತು ಮೌನ ಮಾಡಿ ನಾಮಸ್ಮರಣೆ ಮಾಡೋರು ಯಾರೂ ಕಾಣಿಸ್ಲಿಲ್ಲ. ಬರೇ ರಾಜಕೀಯ, ಇಲ್ಲದಿದ್ರೆ ಯಾವುದೋ ಒಂದು ಕೆಲಸಕ್ಕೆ ಬರ್ತಾ ಇರೋ ವಿಚಾರಗಳು ಇವೆಲ್ಲ ಮಾಡ್ತಾ ಇದ್ದೀರಾ. ಅದಕ್ಕೆ ಇನ್ನು ಟೈಮ್ ಆಗೋಯ್ತು. ಇನ್ನು ಮೇಲೆ ನನಗೆ ಕಣ್ಣಿಗೆ ಅಂತಹದ್ದು ಏನಾದ್ರು ಬಿದ್ರೆ ಅಂಥವ್ರನ್ನ ಆಶ್ರಮದಿಂದ ತೆಗೆದೇ ಬಿಡ್ತೀನಿ. ನನಗೆ ಅಂಥ ಜನಗಳು ಬೇಕಿಲ್ಲ. 4 ಮಂದಿ ಭಕ್ತಿ ಮಾಡೋರು ಇದ್ರೆ ಸಾಕು. ಜನ ಕೂಡಿಸುವುದು ನನಗೆ ಗೊತ್ತು. ಸಾವಿರಾರು ಮಂದಿಯನ್ನು ಬೇಕಾದ್ರೆ ನಾನು ಕೂಡಿಸಬಲ್ಲೆ. ಆದ್ರೆ ಏನ್ ಪ್ರಯೋಜನ? ದುರ್ಗಮ್ಮನ ಜಾತ್ರೆ ಆದ್ರೆ ಏನ್ ಮಾಡ್ಬೇಕು? ಕುರಿ ಕೋಳಿಗಳು ಸಾಯ್ತವ, ನಷ್ಟವಾಗ್ತವ ಅಷ್ಟೇ. ಹಾಗೆ ಇಲ್ಲಿ ಜನ ಕೂಡಿದ್ರೆ ಏನಾಗ್ತದೆ? ಅಡಿಗೆ ಮನೆ ಖಾಲಿಯಾಗಿ ಹೋಗ್ತದೆ ಅಷ್ಟೇ, ಇನ್ನೇನು ಸಾರ್ಥಕವಾಗೋದಿಲ್ಲ. ಇವು ನೋಡಿ ನಮಗೆ ವ್ಯಥೆ ಆಗ್ತದೆ. ಹೆಂಗಸರು ಅಷ್ಟೇ, ಏನೋ ಮಾತುಗಳು, ಏನೋ ಒಂದು ವಿಚಾರ. ಎದಕ್ಕೆ ಇಷ್ಟು ದಿವಸ ಇವೆಲ್ಲ ಮಾಡಿದ್ರಲ್ಲ, ಏನ್ ಸಿಕ್ತು ನಿಮಗೆ? ಮನೆಯಲ್ಲಿ ಮಾತಾಡ್ತೀರ, ಬಂಧು ಬಳಗ ಕುಟುಂಬಗಳಲ್ಲಿ ಮಾತಾಡ್ತೀರಿ, ಏನ್ ಸಿಕ್ತು? ಅವು ಅದೇ ರೋಗನ ಇಲ್ಲಿ ಹಚ್ಚಿದ್ರೆ ನಿಮ್ಗೇನ್ ಸಿಕ್ತು? ಅದಕ್ಕೆ ಆಶ್ರಮ ಇರುವುದು ಯಾತಕ್ಕ? ಇವುಗಳನ್ನೆಲ್ಲ ಬಿಟ್ಟು 1 ಗಂಟೆ ಹೊತ್ತು ಮೌನ ಮಾಡಿ ಕೂತು ಸ್ಮರಣೆ ಮಾಡುವುದಕ್ಕೆ. ಇಲ್ಲೂ ಅದೇ ರೋಗ ನೀವು ಹಚ್ಚಿಬಿಟ್ರೆ ಅದು ಅಂಟು ರೋಗ. ಇಲ್ಲಿ ವ್ಯಾಪಕವಾಗಿ ಬಿಟ್ರೆ ಏನ್ ಮಾಡೋದು? ಇಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳಿ ಬರುವವರು ಕೂಡ ಕೆಟ್ಟು ಹೋಗ್ಬಿಡ್ತಾರೆ ನಿಮ್ಮ ಗುಂಪಿನಲ್ಲಿ. ಅದಕ್ಕಾಗಿ ಯಾವುದೇ ಆಶ್ರಮಕ್ಕೆ ಹೋಗ್ರಿ, ಅಲ್ಲಿಯ ಪದ್ಧತಿಗಳು ಏನಾದ್ರೂ ಇರ್ಲಿ, ನಿನಗೆ ಇಷ್ಟವಿದ್ರೆ ಅದರಲ್ಲಿ ಸೇರು, ಇಲ್ಲದಲೇ ಹೋದ್ರೆ ನಾಮಸ್ಮರಣೆ ಮಾಡ್ತಾ ಸುಮ್ಮನೆ ಕೂತ್ಕೊ. ಅದೇ ಆಶ್ರಮದ ಅರ್ಥ. ಶ್ರಮವಿಲ್ಲದ ಸ್ಥಾನ ಅಂತ. ನೀನೇನು ಮಾಡ್ಬೇಕಾದಿಲ್ವಲ್ಲ ಅಲ್ಲಿ ಸ್ಮರಣೆ. ನಾಲಿಗೆ ಅವನದು, ಶ್ವಾಸ ಅವನದು,
ಪ್ರಾಣ ಅವನದು, ವಾಯು ಅವನದು. ಅದರಲ್ಲಿ ನಡೀತಾ ಇರುವ ಸ್ಮರಣೆಯನ್ನು ನೀನ್ ಕೇಳಪ್ಪ ಸಾಕು. ಅದಕ್ಕಾಗಿ ಸುಮ್ಮನೆ ಶರೀರವನ್ನು ಕೂಡ್ಸಯ್ಯ. ಇದು ಕೂತ್ರೆ ಮನಸ್ಸು ಸುಮ್ಮನಾಗ್ತದ. ಶರೀರ ಮನಸ್ಸು ಸುಮ್ಮನಾಗ್ತಿರ್ಲಿಕ್ಕಾಗಿ ಆ ಶ್ವಾಸದಲ್ಲಿ ನರನಾಡಿಗಳಲ್ಲಿ ಆ ಪರಮಾತ್ಮನ ವಾಣಿ ಝೇಂಕಾರವಾಗುತ್ತಿರುವುದು ಕೇಳಿಸ್ತದೆ. ಅದನ್ನು ಕೇಳಿದವನೇ ಅಖಂಡ ನಾಮ ಸಂಕೀರ್ತನೆ ಮಾಡೋದು. ಅವನಿಗೆ ಆ ನಾದಾಮೃತದ ಪಾನ ಆಗಿಬಿಡ್ತದೆ. ಅವನಿಗೆ ದೇಹ ಸ್ಮೃತಿ ಇರುವುದಿಲ್ಲ. ಅವರು ತಾಳ ತಂಬುರಿ ತಕೊಂಡು ಕುಣಿತಿದ್ರೆ ಜೀವವಿಲ್ಲದ ಶವವೂ ಕೂಡ ಪ್ರಾಣ ಹೊಂದಿ ಅದು ಕುಣಿತದ. ಅಂಥ ಇಂಪಾದ ಕೀರ್ತನ ಪರಮಾತ್ಮನ ವಾಣಿ. ಅದನ್ನ ನಿಜವಾಗಿಯೂ ನೋಡ್ಬೇಕು. ವಿಠೋಬ ಮಂದಿರ ಅಂತ ಹೇಳಿ ಬೆಂಗಳೂರಿನಲ್ಲಿ ಇದೆ, ಬಹಳ ಚೆನ್ನಾಗಿದೆ ಅದು ದೇವಸ್ಥಾನ. ಅಲ್ಲಿ ಬೆಳಗಿನ ಜಾವವೇ ಕೀರ್ತನೆ ಮಾಡ್ತಿರ್ತಾರೆ. ಎಲ್ಲರೂ 2 ಗಂಟೆಗೆ ಅಲ್ಲಿ ಸೇರಿಬಿಡ್ತಾರೆ. ಬಹಳ ಸೊಗಸಾದಂತಹ ಭಜನೆ. ಅದಕ್ಕೆ ಉಪಯೋಗಕ್ಕೆ ಬರುವ ವಾದ್ಯ ಸಾಮಗ್ರಿಗಳನ್ನ ಇಟ್ಕೊಂಡಿರ್ತಾರೆ. ವಿಠಲ ಅಂತ ಒಬ್ಬನು ಆ ಜಾಂಜರಿ ಅಂತ ಅದಕ್ಕೆ ಹೆಸರು. ದೊಡ್ಡ ತಾಳ ಅದು ಜಣ್ಣಂತದ. ಆ ವಿಠಲ ಅಂತಿರುವಾಗ ಅವನು ಬಡದ್ರೆ ಅಲ್ಲಿ 100 ಮಂದಿ ಸೇರಿರ್ತಾರ. ಎಲ್ಲರೂ ಒಂದೇ ಸರ್ತಿ ಅದನ್ನ ಧ್ವನಿ ಮಾಡ್ತಾರೆ ಆ ಇನ್ಸ್ಟ್ರೂಮೆಂಟ್. ಅದ್ರ ಜೊತೆಗೆ ಆ ವಿಠಲ ಘೋಷ ಬೆಂಗಳೂರೆಲ್ಲ ವ್ಯಾಪಕವಾಗಿಬಿಡುತ್ತೆ. ಆ ಮಧುರ ಸ್ವರವನ್ನು ಕೇಳ್ತಾ ಯಾರಿಗೂ ಅಲ್ಲಿ ಇರೋರಿಗೆ ಮಲಗುವ ಬುದ್ಧಿನೇ ಬರುವುದಿಲ್ಲ. ಎಲ್ಲಿದೆ ಅದು ಅಶ್ವಥ? ಶಿಲ್ಪ ಲಾಡ್ಜ್ ಹಿಂದ್ಗಡೆಗೆ. ಆ ಲಾಡ್ಜ್ಗೆ ನಾವು ಅಲ್ಲೇ ಯಾವಾಗಲೂ ಹೋದ್ರೆ ಅಲ್ಲಿ ಇಳ್ಕೊಳ್ತೇವೆ. ಅವರು ಬಹಳ ಕಾಲದಿಂದ ನಮಗೆ ಸ್ನೇಹಿತರು, 40 ವರ್ಷದ ಸ್ನೇಹ. ಅವರು ಕೂಡ ಆ ವಾರ್ಕರಿ ಸಂಪ್ರದಾಯದಲ್ಲಿ ಸೇರಿದ್ದಾರೆ. ಅವರು ಕೂಡ ಭಜನೆಗೆ ಹೋಗ್ತಾರೆ. ಅವರು ಭಜನೆ ಮಾಡಿ ತಿರುಗು ಅವ್ರ ವ್ಯವಹಾರಕ್ಕೆ ಬಂದಾಗ ಅವ್ರನ್ನ ನೋಡಿದ್ರೆ ನಿಜವಾಗಿಯೂ ಆ ಕಾಲದಲ್ಲಿ ಇದ್ದಂತಹ ವಿಠಲನ, ತುಕಾರಾಮ, ನಾಮದೇವ, ಜ್ಞಾನದೇವರನ್ನ ನೋಡ್ದಂಗೆ ಆಗ್ತದೆ. ಅವರ ಚೈತನ್ಯವೆಲ್ಲ ಅವರ ಶರೀರದ ಮೇಲೆ ವ್ಯಾಪಕವಾಗಿಬಿಟ್ಟಿರುತ್ತೆ ಆ ಕೀರ್ತನೆಯಲ್ಲಿ. ಅದಕ್ಕಾಗಿ ಅಲ್ಲಿ ಆಗ್ಲಾರ್ದೆ ಹೋದ್ರೆ ಇಲ್ಲಾದ್ರೂ ಬಂದು ಕೂತು, ಇಲ್ಲಿ ಯಾರು ನಿಮಗೆ ನೀರು ನೀಡಿ ಕೊಡ್ಲಾರ್ದೆ ಹೋದ್ರೆ ಬಿಟ್ಬಿಡ್ರಿ. ಯಾಕೆಂದ್ರೆ ಇಲ್ಲಿರೋರು ಪಾರಮಾರ್ಥ ಮಾಡಲ್ಲ. ನಿಯರರ್ ಟು ದಿ ಚರ್ಚ್, ಫಾರ್ದರ್ ಟು ದಿ ಗಾಡ್ ಅಂತ. ಆಶ್ರಮದಲ್ಲಿ ಇದ್ದವರಿಗೆ ಸದರ, ಅವ್ರು ಪಾರಮಾರ್ಥ ಮಾಡಲ್ಲ. ಅವ್ರನ್ನ ಬಿಟ್ಬಿಡ್ರಿ. ಅವ್ರ ಹಣೆ ಬರ ಏನಿದ್ರೆ ಅದು. ನಾವೇ ಏನಾದ್ರೂ ಒಂದಷ್ಟು ಬುತ್ತಿಯೋ ನೀರೋ ತಕೊಂಡ್ ಬರೋದು. ಎಲ್ಲಿ ಅಂದ್ರೆ ಅಲ್ಲೇ ಕೂತು ನಾಮಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಡ, ಧ್ಯಾನ ಮಾಡ್ಕೋತ ನಾಮಸ್ಮರಣೆ ಮಾಡ್ಬಿಡ. ಹೀಗೆ ಒಂದು ಅಭ್ಯಾಸ ಇಟ್ಕೊಳ್ರಿ. ಹೋಗುವಾಗ ಬರುವಾಗ ದಾರಿಯಲ್ಲಿ ಒಂದು ನಿಷ್ಠ, ಒಂದು ಪ್ರತಿಜ್ಞೆ ಮಾಡ್ರಿ. ದಾರಿ ಒಳಗೆ ಬರುವಾಗ ಕೂಡ ಹೋಗುವಾಗ ಕೂಡ ಯಾರಲ್ಲೂ ಮಾತಾಡ್ಬಾರ್ದು. ಅವನು ಯಾವನೇ ಆಗಿರ್ಲಿ, ಮಾತಿಲ್ಲ ಕತೆ ಇಲ್ಲ, ಸುಮ್ಮನೆ ತಲೆ ತಗ್ಗಿಸಿಕೊಂಡು ನಾಮಸ್ಮರಣೆ ಮಾಡ್ಕೋತ ಬರೋದು. ಇಲ್ಲಿ ಕೂತು ಮಾಡೋದು. ಇವೆಲ್ಲ ಮಾಡಿದ ಮೇಲೆ ಏನಾಗ್ತದೆ ಅಂದ್ರೆ ಚೆನ್ನಾಗಿ ಹಸಿವಾಗುತ್ತೆ. ಧ್ಯಾನ ಮಾಡಿದ್ರೇನೆ ಚೆನ್ನಾಗಿ ಹಸಿವಾಗೋದು. ಆಗ ನೀವು ತಂದದ್ದು ಬುತ್ತಿಯನ್ನು ತಿನ್ರಿ, ನೀರು ಕುಡೀರಿ, ರಾಧಾಸ್ವಾಮಿ ಅಂತ ಹೇಳಿ ಅದೇ ಚಿಂತೆ ಮಾಡ್ಕೋತ ಹೋಗ್ಬಿಡ್ರಿ. ಹೀಗೆ 1 ತಿಂಗಳ ಅಭ್ಯಾಸ ಮಾಡ್ರಿ. ಅದ್ರ ಪರಿಣಾಮ ಏನಾಗ್ತದೆ ನೋಡ್ರಿ. ಈ ಪ್ರಪಂಚದ ಸಿಕ್ಕುಗಳು ಹೋಗ್ಬಿಡ್ತವೆ, ಇದ್ರ ದರಿದ್ರತ್ವನೂ ಹೋಗ್ಬಿಡ್ತವೆ. ನಿನ್ನ ಚಿತ್ತದಲ್ಲಿ ಶಾಂತಿ, ಆನಂದ, ಸಂತೋಷ ಜಾಗೃತಿ ಆಗ್ತದೆ. ಏನ ಆಗಲೇ ಮೈ ಮುರಿತಿ, ಏನಿದ್ರೆ ಬಂತ? ಆಧ್ಯಾತ್ಮಿಕ ಮಂಡಲದಲ್ಲೂ ನೀನ್ ರಾಜನೇ, ಈ ಪ್ರಪಂಚದಲ್ಲೂ ನೀನ್ ರಾಜನೇ. ಉತ್ತಮರ ಸಾಂಗತ್ಯ, ಪವಿತ್ರವಾದಂತಹ ಸ್ಮರಣೆ, ಇವು 2 ಎಲ್ಲಿದೆಯೋ ಅಲ್ಲಿ ಎಲ್ಲ ಇರ್ತದೆ. ನೀನೇನು ಬೇಡುವ ಕೆಲಸವೇ ಇಲ್ಲ, ಅಲ್ಲೆಲ್ಲ ಸಿಗ್ತದೆ. ಅಚ್ಚಮ್ಮನ ಹತ್ರ 10-12 ವರ್ಷಗಳು ಸಂತಾನವಿರ್ಲಾರ್ದೆ ಇದ್ದವರು ಬಂದು ಕೇಳ್ತಾರೆ, ಅಮ್ಮ ಮಾಕ್ ಸಂತಾನಂ ಲೇದು, ಸಂತಾನಂ ಕಾವಲ್ಲ. ಅವಳು ಮಕ ಕೂಡ ನೋಡ್ತಿರ್ಲಿಲ್ಲ, ತಲೆ ಬಗ್ಗಿಸ್ಕೊಂಡು ಹೀಗೆ ಕೂತಿರೋಳು. ಅವಳು ಏನಂತಾಳೆ, ಭಗವಂತನಿ ಸ್ಮರಣ చేసినారా మీరు ಅಂತ ಕೇಳ್ತಾರೆ. ಅವ್ರೇನಂತಾರೆ, ಯಾವ ಭಗವಂತುಂಡು? ಅಟ್ಲయితే ಸಂತಾನಂ లేదు ಪೋ ಅಂದ್ಬಿಡ್ತಾರೆ. ಅವರಿಗೆ ಸಂತಾನವೇ ಆಗಲಿಲ್ಲ. ಮತ್ತೆ ಹೇಗೆ ನಮ್ಗೆ ಇವೆಲ್ಲ ಸಿಕ್ಕಬೇಕು?
ದ್ರವ್ಯ ಸಿಕ್ಕಬೇಕು, ಮನೆ ಮಂದಿ ಮಕ್ಕಳಾಗಬೇಕು, ಮದುವೆ ಆಗಬೇಕು, ಇವೆಲ್ಲ ಆಗಬೇಕು. ನಮಗೆ ಶಕ್ತಿ ಮೀರಿ ಹೋದಾಗ ಇವು ಜರುಗೋದು ಕಷ್ಟ. ಮತ್ತೆ ಹೇಗೆ ಇದು ಜರುಗೋದು? ಅದಕ್ಕೂ ಕೂಡ ನಾವು ಸಂತರನ್ನ ಆಶ್ರಯಿಸಬೇಕು. ಇವುಗಳು ಕೂಡ ಸಂತರು ನಮಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ನಾಮಸ್ಮರಣೆ ಮಾಡ್ತಾ ಇರು, ಎಲ್ಲ ಸಿದ್ಧಿ ಆಗುತ್ತೆ ಅಂತಾರೆ. ನಾವು ಮಾಡ್ತಾ ಇದ್ದೀವ? ಯಾರಿಗೆ ಸಂತಾನವಿಲ್ಲವೋ ಅವರು ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾರ? ಬರೇ ಪ್ರಪಂಚದ ಮಾತುಗಳೇ, ಬರೇ ಪ್ರಪಂಚದ ವ್ಯವಹಾರ, ಇನ್ನೊಬ್ಬರನ್ನ ದೂಷಣೆ ನಿಂದ ಮಾಡುವುದು, ಇವುಗಳಿಂದ ನಮಗೆ ಈ ಸ್ಥೂಲ ಪ್ರಪಂಚದ ಕೆಲವಾರು ವಸ್ತುಗಳು ಕೂಡ ಸಿಕ್ಕುವುದಿಲ್ಲ. ಇವು ನಮಗೆ ಪ್ರಾಪ್ತಿ ಆಗಬೇಕಂದ್ರೆ ನಾಮದ ಆಧಾರದಲ್ಲೇ, ಇನ್ಯಾವುದೂ ಇಲ್ಲ. ಅದಕ್ಕಾಗಿ ಅಹರ್ನಿಶಿ ನಾವು ಆ ನಾಮದ ಚಿಂತನೆಯನ್ನ ಮಾಡ್ತಿರ್ಲಿಕ್ಕಾಗಿ ಕಳೆದು ಹೋದ ಶಕ್ತಿ ಬರ್ತದೆ. ವಿವೇಕ ಜಾಗೃತಿ ಆಗ್ತದೆ, ವೈರಾಗ್ಯ ಜಾಗೃತಿ ಆಗ್ತದೆ. ನಿನ್ನ ಮನೆಯೇ ಮಠವನ್ನು ಮಾಡ್ಕೋಬಹುದು. ಹೆಂಡತಿ ಹೆಂಡತಿ ಅಂತ ಹೇಳಿ ಕರಿತಿರ್ತೀಯಲ್ಲ, ಅವಳು ನಿನಗೆ ಮಿತ್ರಳಾಗ್ತಾಳೆ. ಹೆಂಡತಿ ಅನ್ನೋ ಶಬ್ದ ಇರೋವರೆಗೂ ಶತ್ರುವೇ ಅವಳು. ಮೊಗಡ ಅಂತಂದ್ರೆ ಅದು ಶತ್ರುತ್ವದ ವಾಕ್ಯವೇ. ಆವಾಗ ಅಲ್ಲಿ ಮೊಗಡ ಇಲ್ಲ, ಪೆಂಡ್ಲಾಮ ಇಲ್ಲ, ಇಬ್ರು ಸ್ನೇಹಿತರಾಗಿರ್ತೀರ. ಆ ಸ್ನೇಹತನದಲ್ಲಿ ಬರುವ ಪ್ರೇಮ ಪ್ರೀತಿಯೇ ಶಾಶ್ವತ. ಇದು ನಿಮ್ಗೆಲ್ಲ ಅರ್ಥವೂ ಆಗಿರಬಹುದು. ನೀವು ಪ್ರೇಮ ಮಾಡಿದ ಹೆಣ್ಣು ಮಗಳನ್ನ ಮದುವೆ ಆದ್ಮೇಲೆ ಆ ಪ್ರೇಮ ಇರ್ತದೆ ನೋಡ್ರಿ, ಇರ್ತದೇನೆ? ಇರುವುದಿಲ್ಲ. ಮದುವೆಗೆ ಮುಂಚೆಯೇ ನಿಜವಾದ ಪ್ರೇಮ ಪ್ರೀತಿ ಇರೋದು. ಮದುವೆ ಆದ್ಮೇಲೆ ಇಂಕೇಳ್ದುಂದಿತಿ ಗೊಂತಲು ನೀನು ಕಟ್ಟೇಸಿ ನಾನು ಅಂತ ಇವನ್ ಮೀಸಿ ತಿರುತ್ತಾನೆ, ಅವಳೇನ ಇಂಕೆ ಕಡ್ಕೋತಾಡ್ತಿ, ಅಬಡೆ ನಾ ಕೊಂಗು ಗೊಂತಿಗೆ ಸುಟ್ ನಾನು ಅಂತ ಅವಳ ಆಗಾಯ್ತು. ಇನ್ನೆಲ್ಲದಲ್ಲಿ ಪ್ರೇಮ? ಅದಕ್ಕೆ ಮದುವೆಗೆ ಮುಂಚಿತ ನಾವು ಮಾಡಿದ ಪ್ರೇಮ ಪ್ರೀತಿ ಏನಿರ್ತದೋ ಅದೇ ಶುದ್ಧವಾದದ್ದು. ಅದಾದ್ಮೇಲೆ ಇನ್ನೆಲ್ಲ ಹೊಲಸೆ. ಆ ಹೊಲಸಾದ ಸಂಸಾರವನ್ನ ತಿರ್ಗ ನೀನು ಶುದ್ಧ ಮಾಡ್ಕೋಬೇಕಂದ್ರೆ ಇನ್ಯಾವ ಉಪಾಯವೂ ಇಲ್ಲ, ನಾಮದ ಸ್ಮರಣೆ. ನೀನು ನಾಮಸ್ಮರಣೆ ಮಾಡ್ತಾ ಇರು, ಆದ್ರೆ ಪವರ್ ಏನಾಗ್ತದೆ ಅಂದ್ರೆ ಮಾಡದೇ ಇದ್ದೋರ್ ಮೇಲೂ ಕೂಡ ಪರಿಣಾಮ ಆಗ್ತದೆ. ಆಗ ಅವರಲ್ಲಿಯೂ ಪರಿವರ್ತನೆ ಆಗ್ತದೆ. ಮತ್ತೆ ಆ ನವೀನತಮವಾದಂತಹ ಪ್ರೇಮ ಪ್ರೀತಿ ಹುಟ್ಟುತ್ತದೆ. ಆಗ ಮನೆಯೇನು ಮಠವೇನು ಎಲ್ಲ ಒಂದೇ. ಮಕ್ಕಳು ಮರಿ ಕೂಡ ಅದನ್ನೇ ಮಾಡ್ತಾರೆ. ಮಕ್ಕಳು ಮರಿ ಕೂಡ ಭಜನೆ ಅಭ್ಯಾಸ ಇವುಗಳನ್ನೆಲ್ಲ ಮಾಡುವುದು ಪೂನಾ ಕಡೆಗೆ ಹೋಗಿ ನೋಡ್ಬೇಕು. ಪ್ರತಿಯೊಬ್ಬ ಸಣ್ಣ ಮಕ್ಕಳ ಬಾಯಿನಲ್ಲಿಯೂ ಆ ಪರಮಾತ್ಮನ ಸ್ಮರಣೆ. ಇವಾಗಿನ ಮಕ್ಕಳನ್ನ ಮಾತಾಡಿಸ್ರಿ, ಬರೇ ಸಿನಿಮಾ ಹಾಡುಗಳು ಹೇಳ್ತಿರ್ತವೆ. ಇವಳಿದಾಳ್ ನೋಡ್ರಿ, ಅವಳಿಗೆ ಬರದೇ ಇರೋ ಸಿನಿಮಾ ಹಾಡುಗಳೇ ಇಲ್ಲ. ಇನ್ನ ಟಿವಿ ಆನ್ ಮಾಡಕ್ಕಿಲ್ಲ, ಇಂಥದ್ದೇ ಬರ್ತದೆ ಅಂತ ಹೇಳ್ತಾಳೆ. ಅವಳ ವಯಸ್ಸು ಎಷ್ಟು, ಅವಳ ಪ್ರಜ್ಞೆ ಎತ್ಲಾಗ ಹೋಯ್ತು. ಕಾರಣ ಏನು? ಅವರಿಗೆ ದೊಡ್ಡವರು ಯಾರಿದ್ದಾರೋ ಅವ್ರು ಮಾಡುವುದಿಲ್ಲ, ಮತ್ತೆ ಅವ್ರ ರೋಗ ಇವಕ್ಕೂ ಬಂದ್ಬಿಡ್ತು. ನಮಗೆ ಉಪದೇಶ ಕೊಟ್ಟ ಮೇಲೆ ನಾಮ ಏನು ಅನ್ನೋದು ಗೊತ್ತಾಗ್ತದೆ. ಈ ಹೆಣ್ಮಗಳಿಗೆ ನಾವು ಉಪದೇಶ ಕೊಟ್ಟಿಲ್ಲ, ಏನಿಲ್ಲ, ಅವಳಿಗೆಲ್ಲ ನಾಮಗಳು ಗೊತ್ತು. ಸ್ಮರಣೆ ಮಾಡುವುದಕ್ಕೆ ಅವಕಾಶ ದೊಡ್ಡವರು ಮಾಡಿಕೊಟ್ರೆ ಮಾಡ್ತವ, ಇಲ್ದೇರೆ ಏನ್ ಮಾಡ್ತವೆ? ಅವಳಿಗೆಲ್ಲ ಗೊತ್ತದು. ಮನೆಯಲ್ಲಿ ಮಾಡುವುದಿಲ್ಲ, ಹೊರಗಡೆಗೆ ಅಂತ ಸಹವಾಸ ಇಲ್ಲ, ಮತ್ತೇನಾಗ್ತದೆ? ಜೀವಿತ ನಷ್ಟವಾಗಿ ಹೋಗ್ಬಿಡ್ತದೆ. ಅದಕ್ಕೆ ಮಕ್ಕಳಿಗೂ ಕೂಡ ಭಜನಾ ಅಭ್ಯಾಸ ಸ್ಮರಣ ಕಲಿಸಬೇಕು. ಇದು ತಂದೆ ತಾಯಿಗಳ ಕರ್ತವ್ಯ. ಅವರೇ ಮಾಡ್ದಲೇ ಹೋದ್ರೆ ಇವು ಮಾಡುವುದಿಲ್ಲ, ಹೊಲಸೇ ಹೊಲಸು. ಅಲ್ಲಿ ದುಃಖ ಕ್ಲೇಶ ಸಂಕಟ ಎಲ್ಲ ಸೇರ್ಬಿಡ್ತದ. ಅಂಥವ್ರ ಸಂಗತ ಮಾಡ್ಲೇಬೇಡ ಅಂದ್ರು ತುಳಸಿದಾಸರು. ಪರಮಾತ್ಮನ ಸ್ಮರಣೆಗೆ ತಂದೆ ತಾಯಿಗಳು ವಿರೋಧ ಮಾಡಿದ್ರೆ ಅವ್ರನ್ನ ಬಿಟ್ಟು ನೀನು ಬಂದ್ಬಿಡು ಅಂದ್ರು. ಬಂದ್ಬಿಡು ಕಾಶಿಗೆ, ನಾನು ನಿನಗೆ ಸಂರಕ್ಷಣೆ ಕೊಡ್ತೀನಿ ಅಂತ ಮೀರಾಬಾಯಿ. ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರೇ ಆಗಲಿ ಪರಮಾರ್ಥಕ್ಕೆ ಅಥವಾ ನಾಮಚಿಂತನೆಗೆ ವಿರೋಧ ಮಾಡಿದ್ರೆ ಅವ್ರನ್ನ ಬಿಟ್ಟೇ ಬಿಡ್ರಿ, ಅವ್ರ ಸವಾಸವೇ ಬೇಡ. ಎಷ್ಟೋ ಸರ್ತಿ ಇಂತಾವು ನಿಮ್ ಜೊತೆಗೆ ಬಂದದವೇ ಹೋಗ್ಬಿಟ್ಟದವೆ. ಈಗ ತಿಳಿದು ಬಿಟ್ಟು ನೀನೇನೆ. ಯಾರು ಇಲ್ಲಿ ನಿಮಗೆ ನಮ್ಮವರು ಅನ್ನೋರು ಸಿಕ್ಕುವುದಿಲ್ಲ, ಎಲ್ಲ ಬರೀ ಸುಳ್ಳೆ. ಯಾರು ಇಲ್ಲ ನಮ್ಮವರು ಆಗೋರು ಯಾರಪ್ಪ ಅಂದ್ರೆ ನಿನ್ನನ್ನು ಜಾಗೃತಪಡಿಸಿ ನಾಮದಲ್ಲಿ ಕೂಡಿಸುವ ಸಂತರು ಮಾತ್ರ ನಿನ್ನವರಾಗಬಹುದು. ನೀನು ಕೋಟ್ಯಾವಧಿ ವಿಧವಾದಂತಹ ಪಂಚಮಹಾಪಾತಕಗಳನ್ನೆಲ್ಲ ಮಾಡಿ ಅವರಲ್ಲಿ ಶರಣು ಹೋಗು, ಅವರು ಕ್ಷಮಿಸಿ ತನ್ನಂತೆ ಮಾಡ್ಕೊಳ್ತಾರೆ. ಇವರೆಲ್ಲಿ ಮಾಡ್ತಾರೆ? ಒದ್ದು ಕಳಿಸಿಬಿಡ್ತಾರೆ.
ನಿನ್ನ ಮುಖ ದರ್ಶನ ಕೂಡ ಮಾಡುವುದಿಲ್ಲ, ನೀನ್ ಯಾರೇ ಆಗಿರು. ಅಂದ್ರೆ ಇಲ್ಲಿ ಯಾರು ಇಲ್ಲ ನಮ್ಮವರು ಅನ್ನೋದು ಗೊತ್ತಾಗಿ ಹೋಗ್ತು. ಅದಕ್ಕಾಗಿಯೇ ಜಾಗೃತರಾಗಿ ಅಂದ್ರು ರಾಧಾಸ್ವಾಮಿಗಳು. ಏನಂತಾರೆ, ಹೀಗಿದೆಯಪ್ಪ ಈ ಪ್ರಪಂಚ, ಇಲ್ಲಿಯ ಭ್ರಮದಲ್ಲಿ ಸಿಕ್ಕಿ ಇವ್ರು ನಮ್ಮೋರು ಅವ್ರು ನಮ್ಮೋರು, ಇವ್ನು ನನ್ನ ಮಗ ಅವಳು ನನ್ನ ಹೆಂಡತಿ ಇವ್ರು ನನ್ನ ತಂದೆ ತಾಯಿ ಅನ್ಕೊಂಡು ಹೋಗ್ತಿರಲ್ಲ, ಇದೆಲ್ಲ ಬರೀ ಭ್ರಮೆ. ಇಲ್ಲಿ ಯಾರೂ ಇಲ್ಲ. ತಾಯಿ ವೃದ್ಧಾಪ್ಯಳಾದಾಗ ಮಕ್ಕಳು ಯಾರು ಅಂತ ಹೇಳಿ ಆಲೋಚನೆ ಮಾಡ್ತಾಳೆ ಆಕೆ, ನನ್ನ ಮಕ್ಕಳು ಯಾರು ಅಂತ. ಅವಾಗ ಯಾರು ನೋಡ್ತಾರ ಆಕೆನ? 10 ಮಂದಿ ಮಕ್ಕಳನ್ನ ಒಬ್ಬಳು ತಾಯಿ ಸಾಕ್ತಾಳೆ. ಅದೇ ತಾಯಿನ ಈ 10 ಮಂದಿ ಸಾಕುವಾಗ ಮಾಡುವುದಿಲ್ಲ. ಅವ್ರೇನು ಯಾವ ರೀತಿ ತಾಯಿನ ಸಾಕ್ತಾರ ಗೊತ್ತೇನು? ఒక నెల మన ఇంట్లో భోంచేయి, ఇంకొక ఇలా 2 కొడుకింట్లో భోంచేయి, 3వ నెల ఇంకొకరి ఇంట్లో భోంచేయి. ಏನಯ್ಯ ಇದು? ಅವಳು ಹಾಗೆ ಮಾಡಿದ್ಲ? ಅವಾಗ ಅವಳು ಆಲೋಚನೆ ಮಾಡ್ತಾಳೆ, ನನ್ನ ಮಕ್ಕಳು ಆದ್ರೆ ಯಾರ ಮುಂದೆ ಹೇಳ್ಕೋತಾಳೆ ಅವ್ರ ಸಂಕಟ? ಎಲ್ಲರ ಮನೆಯಲ್ಲಿಯೂ ಅದೇ ಸಂಕಟ. ಯಾರೂ ಇಲ್ಲ, ಮಕ್ಕಳಿಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ. ಅವ್ರವ್ರು ಹೊತ್ಕೊಂಡು ಹೋಗ್ಬೇಕು. ನಾವಿಲ್ಲಿ ಏನ್ ಮಾಡಿದ್ದೀವೋ ಅವ್ರವ್ರದ್ದು ಗಂಟು ಅವ್ರವ್ರ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು. ಇದೆಲ್ಲ ಬರೀ ಭ್ರಮ. ಇದಕ್ಕಾಗಿ ನೀನು ಎಚ್ಚರವಾಗಯ್ಯ. ವೃದ್ಧಾಪ್ಯ ದಶೆಯಲ್ಲಿ ಕತ್ತಲೆ ಬಂದ್ಬಿಡ್ತದೆ, ವೃದ್ಧಾಪ್ಯ ಬಂದ್ಬಿಡ್ತದೆ, ನಿನ್ನ ಚೈತನ್ಯ ಇಲ್ಲೇ ಸಿಕ್ಕ ಹೋಗ್ಬಿಡ್ತದೆ, ಮುಂದಕ್ಕೆ ದಾರಿ ಕಾಣಿಸುವುದಿಲ್ಲ. ಒಳಗಡೆಗೆ ಏನು ನಿನಗೆ ಸಿಮೆಂಟ್ ರೋಡ್ ಹಾಕಿಲ್ಲ, ಅಲ್ಲಿ ಕರೆಂಟ್ ಲೈಟ್ ಬಿಟ್ಟಿಲ್ಲ, ಘೋರಾಂಧಕಾರ. ಧ್ಯಾನ ಕೂತ್ಕೊಂಡು ಕಣ್ಮುಚ್ಚ್ರಿ, ಮೊದಲು ಕಾಣುವುದೇನು ನಮ್ಗೆ? ಘೋರಾಂಧಕಾರ, ಕತ್ತಲೆ. ಅವಾಗ ಎಲ್ಲಿ ಹೋಗ್ತೀನಿ ನೀನು? ಯಾವ ದಾರಿಯಾಗಿ ಹೋಗ್ತಿ? ಅಂತ ಸ್ಥಾನದಲ್ಲಿ ನನ್ನವರು ನಿನ್ನವರು ಅನ್ನೋರು ಯಾರು ಇಲ್ವಲ್ಲ. ಅಲ್ಲಿ ನಿನ್ನವರು ಆಗೋರು ಯಾರು? ಈಗ ಅದನ್ನು ತಿಳಿದು ಜಾಗೃತನಾಗ್ಬಿಡು. ಜಾಗೃತನಾದ ಮೇಲೆ ಏನ್ ಬರ್ತದೆ ನಿನಗೆ ಅಂದ್ರೆ, ನಿನಗೆ ಯಾರ್ಯಾರು ಇಲ್ಲಿ ಮೋಸ ಮಾಡಿದ್ರು ಅವರಿಗೆ ನಿನಗೆ ಮೋಸ ಮಾಡುವ ಶಕ್ತಿ ಬಂದ್ಬಿಡ್ತದೆ. ಯಾರು ನಿನಗೆ ಮೋಸ ಮಾಡಿದ್ರು ಇಲ್ಲಿ? ನಿನ್ನ ಇಂದ್ರಿಯಗಳು, ನಿನ್ನ ಮನಸ್ಸು, ಮಾಯೆ, ಅಹಂಕಾರಾದಿಗಳು. ಅವರುಗಳಿಗೆ ನೀನು ಮೋಸ ಮಾಡು. ಹೊರಗಡೆ ಪ್ರಪಂಚದಲ್ಲಿ ಏನ್ ಮಾಡ್ತಿ? ಇದು ಮೋಸ ಅಲ್ಲ, ಇದು ಪಾಪ. ಯಾರಿಗೆ ಮೋಸ ಮಾಡಿದ್ರೆ ಪವಿತ್ರ ಪುಣ್ಯ ಶಕ್ತಿ ನಮ್ಮಲ್ಲಿ ಜಾಗೃತಿ ಆಗ್ತದೆ ಅಂದ್ರೆ, ನನಗೆ ಮೋಸ ಮಾಡಿದಂತಹ ಮನಸ್ಸು, ಆ ಮನಸ್ಸು ಮಾತು ಕೇಳಿದಂತಹ ಈ ಶರೀರ, ಇವುಗಳಿಗೆ ನೀನು ಮೋಸ ಮಾಡಬೇಕು. ಅದೇ ಪರಮಾರ್ಥ. ಇವುಗಳಿಗೆ ಗೊತ್ತಾಗದ ಹಾಗೆ ನೀನು ಆ ಪರಮಾತ್ಮನ ಚಿಂತನೆಯಲ್ಲಿ ಕೂಡಬೇಕು. ಅದೇ ಅಖಂಡ ಭಜನೆ ಅನ್ನೋದು. ದೇಹಕ್ಕೆ ಗೊತ್ತಾಗಿರಬಾರ್ದು, ಮನಸ್ಸಿಗೆ ಗೊತ್ತಾಗಿರಬಾರ್ದು. ಅಂತಹ ಸ್ಥಿತಿಯಲ್ಲಿ ಮಾಡಿದ್ದು ಅಖಂಡ ಭಜನೆ. ಅದು ಖಂಡಿತವಾಗುವುದಿಲ್ಲ, ಯಾವಾಗಿಯೂ ಇರುತ್ತದೆ. ಮನಸ್ಸಿಗೆ, ಶರೀರಕ್ಕೆ ಅತೀತವಾಗಿರುವುದೇ ನಾಮ. ಆ ನಾಮದ ಚಿಂತನೆ ಮಾಡ್ತಿರುವುದೇ ನಾವು ಇವಾಗ ಮಾಡಬೇಕಾದಂತಹ ವ್ಯವಹಾರ. ಇದು ಮೊದಲ ವ್ಯವಹಾರ. ಈ ವ್ಯವಹಾರವನ್ನು ಮಾಡ್ತಾ ಏನಾಗ್ತದಂದ್ರೆ, ಸಹಜವಾಗಿ ಆಮೇಲೆ ನೀನ್ ಮಾಡ್ಬೇಕಾದ್ದೇ ಇಲ್ಲ. ದಿನ 24 ಗಂಟೆ ಏನು ಯುಗಾದಿಗಳು ನಡೆದು ಹೋಗ್ತದ. ಅದು ಇರುವುದರಿಂದ ಎಲ್ಲ ಯುಗಗಳು ಇದ್ದದ್ದು. ಅದೇ ಇಲ್ದಿದ್ರೆ ಯಾವ ಯುಗ ಅದು? ಒಯ್ಲೆ ದೂಸರಾಲೆ. तब सतगुरु करे लिबेड़ा तू करे ना भौजल फेरा. ಅದಕ್ಕಾಗಿ ಏನಂತಾರೆ ರಾಧಾಸ್ವಾಮಿಗಳು, ಯಾವಾತನು ಹೀಗೆ ಜಾಗೃತನಾಗಿ ತನ್ನ ಮಾತು ಕೇಳಿದ್ನು ಅವನಿಗೆ ಸಹಾಯ ಕೊಡ್ತಾರೆ. ಯಾರವ್ರ ಮಾತಿಗೆ ಮೀರಿ ಹೋಗ್ಬಿಟ್ರು, ಅವ್ರವ್ರ ಕರ್ಮ ಅವ್ರವ್ರು ಭೋಗಿಸಿ ಹೋಗ್ಬೇಕಾದ್ದೆ, ಅದ್ರ ಜವಾಬ್ದಾರಿ ತಗೊಳ್ಳುವುದಿಲ್ಲ ಅವರು. ನನ್ನ ಮಾತು ಕೇಳು, ನಿನ್ನನ್ನು ಈ ಭವಸಾಗರದಿಂದ ದಾಟಿಸ್ಬಿಡ್ತೀನಿ ಅಂತ. ಸತ್ಕಿ ನಾವ್ ಕೇವಟಿಯ ಸದ್ಗುರು ಭವಸಾಗರ ಥರಾಯ್. ಸದ್ಗುರುವೇ ನಾವಿಕನಾಗಿ ಸತ್ಯನಾಮದ ಹಡಗಿನಲ್ಲಿ ನನ್ನನ್ನು ಕೂಡಿಸಿಕೊಂಡು ಈ ಭ್ರಮಪೂರಿತವಾದಂತಹ ಭವಸಾಗರದಿಂದ ದಾಟಿಸ್ಬಿಟ್ಟೆ. ಯಾವಾಗ ದಾಟಿಸಿದ? ಅವನ ಚರಣದಲ್ಲಿ ನನ್ನ ಚಿತ್ತ ಸ್ಥಿರವಾಗಿ ನಿಂತುತು, ನನ್ನ ಮೇಲೆ ವಿಶ್ವಾಸ ಮಾಡಿ ದಾಟಿಸ್ಬಿಟ್ಟ ಗುರು. ಇಲ್ಲಿ ಚರಣ ಯಾವುದು? ಒಂದು ಪ್ರಕಾಶ, ಒಂದು ಶಬ್ದ, ಗುರುವಿನ ಚರಣ. ಅದು ಈ ಭ್ರೂಮಧ್ಯದಲ್ಲಿ ಅದೇ. ಅಲ್ಲಿ ಲಕ್ಷ್ಯ ಬಿಟ್ಟವನಿಗೆ ಗುರುವಿನ ಚರಣ ಕಾಣಿಸ್ತದೆ. ಸದ್ಗುರುವಿನ ನಿಜ ಚರಣ ಕಂಡಾಗ ಅಲ್ಲಿ ಶರಣ ಆಗ್ಬಿಡ್ತಾನೆ. ಅಂತ ಶರಣನಿಗೆ ಸಾವೇ ಇಲ್ಲ, ಅವನನ್ನು ಶಿವನನ್ನಾಗಿ ಮಾಡಿಬಿಡ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು? ಇದರ ಅಭ್ಯಾಸವನ್ನ ಇನ್ನು ಮೇಲಾದ್ರೂ ನಾವು ನಡೆಸಬೇಕು. ಇಷ್ಟು ದಿವಸ ಏನು ತಿಳಿಯದಲ್ಲೇ ಪ್ರಪಂಚ ಮಾಡಿಬಿಟ್ವಿ, ಆಗೋಯ್ತು. ಈಗಲಾದ್ರೂ ಇದನ್ನು ಮಾಡ್ರಿ. ಇದನ್ನು ಮಾಡ್ತಾ ಏನಾಗ್ತದೆ ಅಂದ್ರೆ, ನಿನಗೆ ಸದ್ಗುರು ಸಮೀಪನಾಗ್ತಾನೆ. ಗುರು ಮಿತ್ರನಾದ ಮೇಲೆ ಇನ್ಯಾರು ನಿನಗೆ ಶತ್ರುಗಳನ್ನೋರೇ ಇರುವುದಿಲ್ಲ. ಅವನು ಒಬ್ಬನು ಮಿತ್ರನಾದ್ರೆ ಆಗಿ ಹೋಯ್ತು.
ಆಕಾಶದಲ್ಲಿರುವ ನಕ್ಷತ್ರ ಕೋಟಿಗಳು ಎಷ್ಟಿದೆಯೋ ಸಂಖ್ಯೆಗೆ ಸಿಕ್ಕುವುದಿಲ್ಲ, ಎಣಿಸಲಿಕ್ಕೆ ಬರುವುದಿಲ್ಲ. ಅಷ್ಟು ಮಂದಿ ಶತ್ರುಗಳು ಇದ್ರೂ ಕೂಡ ಒಬ್ಬ ಗುರು ನಿನಗೆ ಮಿತ್ರನಾದ್ರೆ ನೀನು ಭವಸಾಗರವನ್ನು ದಾಟಿದಂತೆ, ಜನ್ಮ ಮರಣವನ್ನು ನೀನು ಗೆದ್ದು ಬಿಡ್ತಿ. ಅಂಥ ಒಂದು ಪರಾಕ್ರಮ ಶಕ್ತಿ ನಮ್ಮಲ್ಲಿಯೇ ಇರಿಸ್ಕೊಂಡು ಇನ್ನೂ ಎಲ್ಲೆಲ್ಲೋ ಹುಡುಕ್ತಿರೋದೆ, ಪೇಪರ್ ನೋಡ್ತಿರೋದೆ, ಟೂರಿಂಗ್ ಬಸ್ಸಲ್ಲಿ ಯಾವ್ದು ಪೋತುಂದಿ, ರೈಲ್ ಯಾವ್ದು ಪೋತುಂದಿ ಅಂತ ಹುಡುಕ್ತೀವಿ. ಏತ್ರದದು ಟೂರ್, ಇಲ್ಲಿ ಟೂರ್ ಮಾಡು, ಇಲ್ಲಿ ಪುಣ್ಯಕ್ಷೇತ್ರಗಳು ಇದೆಯಲ್ಲ, ಇಲ್ಲಿ ಟೂರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಚೈತನ್ಯದಿಂದ ಕೂಡಿರ್ತಕ್ಕಂಥ ಆ ಮಹತ್ವದ ದೇವತ್ಯಾದಿಗಳನ್ನೆಲ್ಲ ನೋಡಿ ಹೋಗ್ತೀಯಲ್ಲ, ಅವ್ರಗಳ ಸ್ನೇಹ ಇಲ್ಲಿ ಮಾಡ್ಕೊ. ಹೊರಗಡೆಗೆ ಕಲ್ಲು ವಿಗ್ರಹಗಳು ನಿನಗೆ ಏನ್ ಮಾಡ್ಕೊಡ್ತಾವ? ಏನು ಇಲ್ಲ. ಇಲ್ಲಿ ಸಹಾಯವೇ ಇಲ್ಲ, ಅಲ್ಲೇ ಹೋಗಿ ಸಾಯ್ತೇವೆ. ಇಲ್ಲಿ ಮಾಡ್ಕೊಳ್ರೋ ಮನೆ ಒಳಗೆ ಕೂತ್ಕೊಂಡು ಅಂದ್ರೆ ನಮ್ಮಿಂದ ಆಗಲ್ ಸ್ವಾಮಿ ಅಂತಾರೆ. ಎಷ್ಟು ಅನ್ಯಾಯ ಅಧರ್ಮ ಇದು. ಇದಕ್ಕಿಂತಲೂ ಇನ್ನು ಅಜ್ಞಾನ ಯಾವುದು? ಅದಕ್ಕಾಗಿ ಏನಂತಾರೆ ಸ್ವಾಮೀಜಿ ಮಹಾರಾಜರು, ನೀನು ಜಾಗೃತನಾಗುವ ಸೂಕ್ಷ್ಮವನ್ನು ನಾನು ತಿಳಿಸ್ದೆ, ಆದ್ರೆ ಅಭ್ಯಾಸ ಮಾಡು. ಮಾಡಿದ ಮೇಲೆ ಏನಾಗ್ತದೆ ಅಂದ್ರೆ ಗುರು ನಿನಗೆ ಮಿತ್ರನಾಗಿ ಹೋಗ್ತಾನೆ. ಅವನು ಮಿತ್ರನಾದ ಮೇಲೆ ಇನ್ನು ಭವಸಾಗರ ಅಲ್ಲಿ ಎಲ್ಲಿರ್ತದೆ? ಭವಸಾಗರ ಸಬ್ ಸೂಕ್ ಗಯೋ ಫಿಕರ್ ನಹಿ ಮುಹೆ ತರನನಕ್ಕೆ. ಏನಂತಾಳೆ? ಗುರುವೇ ನನಗೆ ನಾವಿಕನಾಗಿ ನಾಮದಲ್ಲಿ ಕೂಡಿಸಿ ಕರೆದು ಹೋಗುವಾಗ ಭವಸಾಗರ ಒಣಗೇ ಹೋಯ್ತು, ಸೂಕ್ ಗಯೋ ಒಣಗೋಯ್ತು. ಇನ್ನಾದ್ರೂ ದಾಟುವ ಭಯ ಏನಿದೆ ನನಗೆ, ಆ ಭಯವೇ ತಪ್ಪಿ ಹೋಯ್ತು. ಈ ಭ್ರಾಂತಿ ಭಯ ಎರಡು ಹೋದ್ಮೇಲೆ ಏನಾಯ್ತು? ಮೀರಾಕೆ ಪ್ರಭು ಗಿರಿಧರ ನಾಗರ್ ಉಲಟ್ ಭಯೋ ಮೊಹೇನಾಯ ನನಗೆ. ಹೇ ಪ್ರಭು, ಹೇ ಪರಮಾತ್ಮ, ಹೇ ಗುರುವೇ, ಈಗ ಎಂಥ ಸ್ಥಿತಿ ಬಂತಪ್ಪ ನನಗೆ. ನಿನ್ನ ಕರುಣೆ ಎಷ್ಟು ದೊಡ್ಡದು. ನನ್ನ ದೃಷ್ಟಿ ಹೊರಗೆ ನೋಡ್ತಾ ಇದ್ದಿದ್ದು ಈಗ ಒಳಗೆ ನೋಡ್ಲಿಕ್ಕೆ ಶುರುವಾಯ್ತು. ಉಲಟ್ ಭಯ ಮರೆ ಮನ್ನಾಯ ನನಗೆ. ಒಳಮುಖವಾಗೋಯ್ತು ನನ್ನ ದೃಷ್ಟಿ. ಒಳಗೆ ನೋಡ್ಕೊಂಡ್ರೆ ಅಲ್ಲಿರುವ ಒಂದೊಂದು ಸ್ಥಾನದ ಆನಂದ ಇಲ್ಲಿ ಏನೇನು ಕೂಡಿಸಿದ್ರೂ ಇಲ್ಲ. ಒಂದು ಕ್ಷಣದ ಅಂತರ್ಮುಖದ ಗತಿ ಇಂಥ ಕೋಟ್ಯಾವಧಿ ಪ್ರಪಂಚದಲ್ಲಿ ಅಡಗಿರುವ ಆಸ್ತಿ ಪಾಸ್ತಿಗಳನ್ನೆಲ್ಲ ಮುಂದೆ ಹಾಕಿದ್ರು ಕೂಡ ಅಲ್ಲಿ ಒಂದು ಕ್ಷಣದ ಸುಖಕ್ಕೆ ಇದು ಸಮ ಅಲ್ಲ. ಅಂಥ ತುಚ್ಛವಾದಂತಹ ಪ್ರಪಂಚದಲ್ಲಿ ನಾವು ಇನ್ನೂ ಹುಚ್ಚಿರಂತೆ ನಡೀತೀವಿ ಅಂದ್ರೆ ನಮ್ಮ ಗತಿ ಏನಾಗಬಹುದು? ಗರ್ಭದಲ್ಲಿ ಅನುಭವಿಸಿದಂತಹ ಹಿಂಸೆ, ಅಲ್ಲಿ ನಾವು ಮಾಡಿದಂತಹ ಪ್ರಾರ್ಥನೆ, ಅದಕ್ಕೆ ಸಿಕ್ಕಂತಹ ಫಲ ಏನು? ಈಗ ಬದುಕಿರುವುದು. ನನಗೆ ಈ ಗರ್ಭದಿಂದ ಹೊರಗೆ ಹಾಕಪ್ಪ ಅಂತ ಹೇಳಿ ಅಲ್ಲಿ ಸ್ಮರಣೆ ಮಾಡೋ ಹೊತ್ತಿಗೆ ಆ ಪರಮಾತ್ಮನು ನಿನ್ನನ್ನು ಹೊರಗೆ ಹಾಕದ. ಅದು ಘೋರ ಅಂಧಕಾರವಾದ ಸ್ಥಾನ. ಅಲ್ಲಿ ಹೊರಲಾಡ್ಲಿಕ್ಕೂ ಜಾಗಿಲ್ಲ, ಕುಂದ್ರಕ್ ಜಾಗಿಲ್ಲ, ನಿಂದ್ರಕ್ ಜಾಗಿಲ್ಲ. ಇನ್ನು ಆಹಾರವೇನಾದ್ರೂ ಇದೆಯೇ ಇಲ್ಲ. ಹೊಲಸು ತಿಂದು ಅಲ್ಲಿ 9 ತಿಂಗಳಿದ್ದದ್ದು ಗರ್ಭದಲ್ಲಿ. ಆದ್ರ ಸಾವಿನ ಸ್ಥಾನದಲ್ಲಿ ಇದ್ದಂತಹ ಗತಿಯಿಂದ ಬಿಡಿಸ್ಕೊಳ್ಳಿಕ್ಕಾಗಿ ನಾವು ಪರಮಾತ್ಮನ ನೆನಪು ಮಾಡಿದ್ವಿ. ಈಗ ನಾವೇನ್ ನೆನಪು ಮಾಡ್ತೇವೋ ಆ ನಾಮವನ್ನ ಗರ್ಭದಲ್ಲೇ ಮಾಡಿದ್ವಿ. ಇದರಿಂದ ಬಿಡಿಸಪ್ಪ ನಿನ್ನನ್ನು ಮರೆಯುವುದಿಲ್ಲ ಅಂದ್ವಿ. ದಯಾಪರನು, ನಾವು ಅವನಿಗೆ ಮೋಸ ಮಾಡಿಬಿಟ್ವಿ. ಈ ಮಕ್ಕಳು ಒಂದೊಂದ್ಸರ್ತಿ ಮೋಸ ಮಾಡ್ತಿರ್ತಾವ ತಂದೆ ತಾಯಿಗಳಿಗೆ. ಏನಾದ್ರೂ ಒಂದು ಸುಳ್ಳು ಹೇಳಿ ಟೋಪಿ ಹಾಕ್ಬಿಡ್ತಾವ. ಹಾಗೆ ನಾವು ಜಗತ್ಪಿತನಾದಂತ ತಂದೆಗೆ ಗರ್ಭದಲ್ಲಿ ಟೋಪಿ ಹಾಕ್ಬಿಟ್ವಿ. ನನ್ನ ಬೈಟಿಗೆ ಇಡಿಸ್ಬಿಟ್ಟಿಡೆ, ನಿನ್ನ ಮರವನೇ ಮರವನು ಅಂತಂದ್ವಿ. ಇಲ್ಲಿಗೆ ಬಂದ ಮೇಲೆ ಏನ್ ಮಾಡಿದ್ವಿ? ನಿಜವಾಗಿಯೂ ಮರ್ತು ಬಿಟ್ವಿ. ಆದ್ರೂ ಅವನು ನಮ್ಮನ್ನು ಸಂರಕ್ಷಣೆ ಮಾಡ್ತಿದ್ದಾರೆ. ಏನು ನಮ್ಮ ಮಕ್ಕಳನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಸುಳ್ಳು ಪಳ್ಳು ಹೇಳಿ ಹೋಗ್ತವೆ. ಬಾಂಬು ಈಗ ಸಣ್ಣದಿ, దానికి ಏನ್ తెలుసు ಅಂತ ಇನ್ನೂ ಪ್ರೇಮ ಪ್ರೀತಿ ಮಾಡ್ತೇವೆ. ಇವಳು ಇದಾಳಲ್ಲ, ಟೋಪಿ ಹಾಕ್ತಾಳೆ, ಎಲ್ರಿಗೂ ಹಾಕ್ಬಿಡ್ತಾಳೆ. ಆದ್ರೂ ನಾವು ಸಣ್ಣದು ಅಂತ ಪ್ರೇಮ ಪ್ರೀತಿ ಮಾಡ್ತೀವಿ. ಹಾಗೆಯೇ ಪರಮಾತ್ಮನು ಕೂಡ ನಾವು ಎಷ್ಟು ಅವನಿಗೆ ವಿರೋಧವಾಗಿ ನಡ್ಕೊಂಡ್ರು ಮೃತ್ಯುವಿನ ಸ್ಥಾನದಲ್ಲಿದ್ದೀವಿ. ಇದು ಕಾಲಪುರುಷನ ಜಾಗ. ಇದು ಯಾವ ಕ್ಷಣದಲ್ಲಿ ನಮ್ಮನ್ನ ಕೊಲ್ಲಿಬಿಡ್ತಾನೆ ಗೊತ್ತಾಗುವುದಿಲ್ಲ. ಇಂಥ ಜಾಗದಲ್ಲಿ ನಾವು ಇನ್ನೂ ಬದುಕಿದ್ದೀವಿ ಅಂದ್ರೆ ಆ ಸತ್ಯಶಕ್ತಿಯ ಪ್ರೇಮ ಮತ್ತು ಕರುಣೆಯಿಂದ. ಅಂತಹ ಶಕ್ತಿಯನ್ನ ನಾವು ಜಾಗೃತ ಹೊಂದಿ ಸ್ಮರಣೆ ಮಾಡಿದ್ರೆ ಎಷ್ಟು ಲಾಭ. ಗುರು ಮಿತ್ರನಾಗ್ತಾನೆ, ಸಾಧು ಸಂತರು ನಮಗೆ ಬಂಧು ಬಳಗ ಆಗ್ತಾರೆ. ಅವ್ರ ಮಧ್ಯದಲ್ಲಿ ಎಷ್ಟು ಖುಷಿ ಇರಬಹುದು, ಎಷ್ಟು ಆನಂದ ಇರಬಹುದು. ಇದು ಚೆನ್ನಾಗಿ ಆಲೋಚನೆ ಮಾಡ್ರಿ. ಇದು ಏನೋ ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ಕೊಳ್ಳುವ ಹಾಗೆ ನಾನು ಹೇಳ್ತಾ ಇದ್ದೇನೆ, ಉದಾಸೀನ ಮಾಡಬೇಡ್ರಿ. ಇದು ಮಹಾತ್ಮರುಗಳು ಪ್ರಸಾದ ಕೊಟ್ಟಂತಹ ವಾಣಿ. ಇದನ್ನು ಚೆನ್ನಾಗಿ ಗಮನದಲ್ಲಿ ಇಡ್ರಿ. काल यह
डाला घेरा सब खाए जीव भट मेरा. ಅದಕ್ಕಾಗಿ ಏನಂದ್ರು, ಯಾರು ಈ ರೀತಿ ಗುರುವಿಂದ ಸ್ನೇಹ ಮಾಡ್ಲಿಲ್ವೋ ಅಂತಹ ಜೀವಿಗಳೆಲ್ಲವೂ ಕಾಲಪುರುಷನ ಅಧೀನವಾಗಿ ಹೋದವು. ಕಾಲಪುರುಷನ ಅಧೀನವಾದಾಗ ಅವನೇನ್ ಮಾಡ್ತಾನೆಂದ್ರೆ, ನಮ್ಮಲ್ಲಿ ಮಾಯಾ, ಮನಸ್ಸು, ಅಹಂಕಾರಾದಿಗಳನ್ನು ಉತ್ಪತ್ತಿ ಮಾಡಿ ಇಂದ್ರಿಯಗಳಿಗೆ ಅತೀತನಾಗಿರ್ತಂತ ನಿನ್ನನ್ನ ಇಂದ್ರಿಯಗಳ ಮಧ್ಯದಲ್ಲಿ ಬಂಧಿಸಿ ಕೆಳಕ್ಕೆ ಕೆಡವು ಬಿಡ್ತಾನೆ. ಈ ರೋಗ ರುಜಿನಾದಿಗಳಿಂದ ಕೂಡಿರುವ ಈ ದೇಹದಲ್ಲಿ ಬಂಧಿಸಿ ಬಿಡ್ತಾನೆ. ಮ್ಯಾಲ ಅವನ ಯಜಮಾನ ಕೂತ್ಕೊಂಡು ಬಿಡ್ತಾನೆ. ಅವನು ಹೇಳಿದ್ದು ಡ್ಯೂಟಿ ನೀನು ಮಾಡ್ಬೇಕು, ಅವನು ಕೊಟ್ಟದ್ದು ತಿನ್ಬೇಕು. ಇದೇ ಜನ್ಮ ಮರಣಕ್ಕೆ ಮೂಲ ಕಾರಣ. ಅವನು ಹೇಳಿದ್ದು ಮಾಡಿದ್ದೀವ, ಕರ್ಮ ಬಂಧನಗಳು ಬೆಳೀತಾ ಬರ್ತವೆ. ಅವನು ಕೊಟ್ಟಿದ್ದು ತಿಂದೇವ, ನಮ್ಮ ಬುದ್ಧಿ ಭ್ರಮಿಸಿ ಹೋಗ್ತದೆ. ಅವನು ಏನೇನು ಕೊಟ್ಟಿದ್ದಾನೆ ಕಾಲಪುರುಷನು? ಹೆಂಡ್ರ, ಮಕ್ಕಳ, ಮನೆ, ಮಠ, ಆಸ್ತಿ ಪಾಸ್ತಿ ಇವು ಕೊಟ್ಬಿಟ್ಟ. ಸತ್ಯನಾಮ ಏನಾರು ಕೊಟ್ಟನೇನವನು? ಇಲ್ಲ. ಇವುಗಳಲ್ಲಿ ನಾವು ಮೈಮರ್ತು ಬಿಟ್ಟಿವಿ. ನಾಕಿನ್ನ ಇಂಕ ಸಾವುಕಾರಿಯವರು. ಅದು ಸಾವುಕಾರತನ ಅಲ್ಲ, ಸಾವಿಗೆ ಸಹಕಾರ ಕೊಡುವುದು. ಅದನ್ನು ಅರಿಲಾರ್ದೆ ಏನ್ ಮಾಡ್ತೀವಿ, ಅದರಲ್ಲಿ ಭ್ರಮ ಹೊಂದಿ ಬಿದ್ದು ಬಿಡ್ತೇವೆ. ಇವುಗಳನ್ನೆಲ್ಲ ಕೊಟ್ಟು ನಮ್ಮನ್ನಲ್ಲಿ ಇಲ್ಲೇ ಹಿಡಿದು ಹಾಕಿಬಿಟ್ಟ. ಇದೇ ಜೈಲಿನಲ್ಲೇ ಇರ್ರಿ. ಇವುಗಳಿಂದ ಬಿಡಿಸ್ಬೇಕಂದ್ರೆ ಯಾರು ಅಂದ್ರೆ, ನಿಷ್ಕರ್ಮಿಯಾದಂಥವನು, ನಿರಾಶನಾದಂಥವನು, ನಿರ್ಮೋಹಕನಾದಂಥವನು ಗುರು ಇದರಿಂದ ನಮ್ಮನ್ನು ಬಿಡಿಸ್ತಾನೆ. ಅದಕ್ಕಾಗಿ ನಿತ್ಯ ಸತ್ಸಂಗ, ಸ್ಮರಣ, ಅಭ್ಯಾಸ ಇವುಗಳನ್ನು ಮಾಡುವುದನ್ನ ನಮಗೆ ಗುರು ಬೋಧಿಸಿದಾಗ ಇದು ಬಿಡುಗಡೆಗೆ ಮಾರ್ಗ, ಈ ಜೈಲಿನಿಂದ ಬಿಡುಗಡೆಗೆ ಮಾರ್ಗ ಅನ್ನುವುದು ನಮಗೆ ಸ್ವಲ್ಪ ಕಾಲದ ಮೇಲೆ ಗೊತ್ತಾಗ್ತದೆ. ಆಗ ನೀನು ಉತ್ಸಾಹಭರಿತನಾಗಿ ಆ ಗುರುವಿನ ಪ್ರಸಾದಕ್ಕೆ ನೀನು ಪಾತ್ರನಾಗಿ ಕಾಲನ ಹದ್ದಿನಿಂದ ತಪ್ಪಿಸಿಕೊಂಡು ಆ ಸತ್ಯದಲ್ಲಿ ಕೂಡಿ ನೀನು ಸತ್ಯವೇ ಆಗಿ ಹೋಗ್ತಿ. ರಾಧಾಸ ನಾವು ಉಣುವುದು ತಿನ್ನುವುದು ಬೇರೆ. ನೀನು ಒಬ್ಬ ಅವರ ಸಂಘದಲ್ಲಿ ಆ ಸ್ಥಾನವನ್ನು ಪಡೆದಿದ್ದಿ, ನಿನ್ನಲ್ಲಿ ಏನಾದ್ರೂ ಮಾತಾಡಿದ್ರೆ ಲಾಭ ಉಂಟೇನು ನನಗೆ ಅಂತ ಅಷ್ಟರಲ್ಲಿ ಬಂದೆ. ಈ ತಿಂಡಿ ತೀರ್ಥಕ್ಕೆ ನಾನು ಬರ್ಲಿಲ್ಲಪ್ಪ. ಇವುಗಳು ನಮ್ಮ ಗುರುಗಳ ಆಶ್ರಮದಲ್ಲೇ ನಾವು ತಿಂತಿರ್ಲಿಲ್ಲ, ನಿನ್ನಲ್ಲಿ ಬಂದು ತಿನ್ನೋ ಕೆಲಸ ಏನಿದೆ. ಬೆಳಗಿನಿಂದ ರಾತ್ರಿ 9 ಗಂಟೆವರೆಗೂ ಸೇವಾ ಮಾಡಿ 10 ಮೈಲಿ ಹೋಗಿ 10 ಮೈಲಿ ನಡೆದು ಬರ್ತಿದ್ವಿ ನಾವು. ಅಲ್ಲಿ ಊಟ ಗೀಟ ಕೊಟ್ಟರೆ ನಾವು ತಿಂತಿರ್ಲಿಲ್ಲ, ಬುತ್ತಿ ಕಟ್ಕೊಂಡು ಹೋಗ್ತಿದ್ವಿ. ನಮ್ಮ ಬುತ್ತಿಯನ್ನು ನಾವೇ ತಿಂದು ಆ ಬಸ್ಸಿಗೆ ಕೊಡುವಂತ ಚಾರ್ಜ್ ವೇಸ್ಟ್ ಆಗ್ತದಲ್ಲ ಅಂತ ಹೇಳಿ ನಡೆದು ಹೋಗಿ 10 ಮೈಲಿ ನಡೆದು 10 ಮೈಲಿ ನಡೆದು ಆ 50 ಪೈಸವನ್ನ ನಮ್ಮ ಗುರುಗಳ ಕೈನಲ್ಲಿ ಕೊಡ್ತಿದ್ವಿ. ಏನಾದ್ರೂ ಒಂದು ಸತ್ಕಾರ್ಯದಲ್ಲಿ ಅವ್ರು ಖರ್ಚು ಮಾಡ್ತಾರೆ ಅಂತ. ಅವ್ರು ಊಟ ಕರೆದ್ರು ನಾವು ಊಟ ಮಾಡ್ತಿರ್ಲಿಲ್ಲ. ಅವ್ರು ಹೇಳಿದಂತೆ ನಡೆಯುವುದೇ ನಮಗೊಂದು ಲಕ್ಷ್ಯ. ಹೀಗೆ ಮಾಡಿದ್ರೆ ಏನಾಯ್ತು, ನಮ್ಮ ಮನೆಯಲ್ಲಿ ಏನೂ ಇಲ್ಲ, ಪ್ರತಿ ದಿವಸವೂ ಒಂದು 30-40 ಮಂದಿ ಸಾಧುಗಳು ಅವರು ಇವರು ಊಟ ತಿಂಡಿ ಮಾಡ್ಕೊಂಡು ಹಾಯವಾಗಿರೋರು. ಹೋಗ್ರಪ್ಪ ಅಂದ್ರೂ ಅವ್ರು ಹೋಗ್ತಿರ್ಲಿಲ್ಲ. ಏನೂ ಇಲ್ಲ ನಮ್ಮಲ್ಲಿ, ಎಲ್ಲವೂ ನಡೀತಿತ್ತು. ಹೇಗೆ ನಡೆಯುತ್ತೆ? ಒಂದು ಗುರುವಿನ ಆಜ್ಞೆಯನ್ನು ಅನುಸರಣೆ ಮಾಡಿ ನಾವು ಮಾಡಿದ ಸ್ವಲ್ಪ ಭಕ್ತಿ ನಮ್ಮಿಂದ ಕೂಡ ಏನು ಹೆಚ್ಚಾಗ್ತದೆ. ನಮ್ಮಲ್ಲಿ ಏನ್ ಶಕ್ತಿ ಇದೆ? ದೈಹಿಕವಾಗಿ ದುರ್ಬಲರು, ಮಾನಸಿಕವಾಗಿ ದುರ್ಬಲರು, ಸಂಸ್ಕಾರವೇ ಮೊದಲೇ ಇಲ್ಲ. ಇನ್ನು ಒಳ್ಳೆ ಗುಣಗಳನ್ನ ಹುಡುಕೊಂಡ್ರೆ ಒಂದು ಒಳ್ಳೆ ಗುಣಗಳಿಲ್ಲ. ಎಲ್ಲರಿಗಿನ್ನ ನಾನು ನೀಚ ಅಂದ್ರೆ ನನಗೆ ಪರಮಾತ್ಮ ಕಾಪಾಡ್ತಾ ಇದ್ದಾನೆ ಅಂದ್ರೆ, ಒಂದು ಸರ್ತಿ ಈ ಜೀವನದಲ್ಲಿ ಒಂದು ಸರ್ತಿ ನಿಷ್ಠೆಯಿಂದ ಗುರುವೇ ಅಂದಿದ್ದೀನಿ ಅಷ್ಟೇ. ಅದನ್ನ ಎದೆ ತಟ್ಟಿ ಹೇಳ್ಕೋಬಹುದು. ಯಾವಾಗ ಸದ್ಗುರು ಉಪದೇಶ ಮಾಡುವಾಗ ಆ ದಿನ ಅಂದಿರ್ತೀನಿ. ಅಷ್ಟಕ್ಕಾಗಿ ಈ ಜೀವಿತವನ್ನೆಲ್ಲ ಅವನು ಜವಾಬ್ದಾರಿ ಹೊತ್ತುಕೊಂಡು ಇಲ್ಲಿಯೂ ನಮ್ಮನ್ನು ಸಂರಕ್ಷಿಸಿ, ಅಲ್ಲಿ ಏನೂ ಸಿಕ್ಕುವುದಿಲ್ಲ ಆ ಮಾರ್ಗದಲ್ಲಿ. ಅಂತಹ ದುರ್ಗಮವಾದಂತಹ ಮಾರ್ಗದಲ್ಲಿ, ಅನೇಕ ಅಪಾಯಗಳಿಂದ ಕೂಡಿರುವ ಮಾರ್ಗದಲ್ಲಿ ಶಾಂತಿ ಸಂತೋಷದಿಂದ ಕೂಡಿದಂತಹ ಚಿತ್ತವನ್ನು ಕೊಟ್ಟು ಆನಂದೋತ್ಸಾಹದಿಂದ ಉತ್ಸವ ಮೂರ್ತಿಯನ್ನಾಗಿ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇದು ಜೀವನದಲ್ಲಿ ನಡೆಯುವ ಘಟನೆಗಳು. ಇದು ಎಕ್ಸಾಗ್ರೇಷನ್ ಅಲ್ಲ, ಏನು ಕಾಲ ಕಳಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದು ಟೈಮು. ಈ ಟೈಮ್ನಲ್ಲಿ ಇವುಗಳನ್ನ ತಿಳಿದು ನಾವು ಉದ್ಧಾರ ಆಗ್ಬಿಡ್ಬೇಕು. ಯಾವ ಗಳಿಗೆಯಲ್ಲಿ ಏನಾಗ್ತೀವೋ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದ ನಾವು ಸದ್ಗುರುವಿಂದು ಭಕ್ತಿ, ಸತ್ಯನಾಮದ ಸ್ಮರಣೆ, ಸಜ್ಜನರ ಸಂಘ ಇವು ಚೆಂದಾಗಿ ಮಾಡ್ಬೇಕು. ಪ್ರಪಂಚದವ್ರ ಸಂಘ ಇನ್ನು ಸಾಕು ಮಾಡ್ರಿ. ಅಲ್ಲಿ ಏನದೆ? ಬರೇ ಈ ಏನು ಸಾರವಿಲ್ಲದ ಮಾತುಗಳು. ಅವ್ರು ಕೇಳ್ತಾರೆ ಬರ್ತಿರ್ಲಿಕ್ಕಾಗ, ಏನಪ್ಪಾ ನೀ ಚೆನ್ನಾಗಿದ್ಯಾ ಅಂತ. ಇವನ್ ಚಂದವೋ ಚಾರುವ ಅವನಿಗೆ ಕಟ್ಕೊಂಡು ಏನ್ ಬೇಕು ಅವನಿಗೆ?
ಸುಮ್ಮನೆ ಕೇಳೋದು, ಲೇದಯ್ಯ ನೀನು ಬಾಗಲೇದು, ನಾನು ಬಾಗ ಚೆಯ್ಯಂಟೆ ವಾಕ್ಲೇಸ್ಕೊಂಡು ಇಡ್ತಾಳೆ. ಸುಮ್ಮನೆ ಮ್ಯಾಲೆ ಸುಮ್ಮನೆ ಏದಕ್ಕೆ ಬರ್ತದ ಅದು? ಪುಕ್ಷಟೆ ಮಾತುಗಳು. ಇನ್ನು ಏನಾದ್ರೂ ಹೆಚ್ಚಿಗೆ ಮಾತಾಡಿದ್ವಿ, ದ್ವೇಷ ಈರ್ಷ್ಯಾದಿಗಳು ಹುಟ್ಟು ಬಿಡ್ತಾವ. ಒಬ್ಬ ಲೋಭಿನ ಇನ್ನೊಬ್ಬ ಲೋಭಿ ಏನ್ ಮಾಡ್ದ, ಹೋಗಿ ಒಂದು 5 ರೂಪಾಯಿ ಸಾಲ ಕೊಡಯ್ಯ ಅಂದ. ಅದೇ ವೇಳೆಯಲ್ಲಿ ಅವನಿಗೆ ಮಗಳು ಏನ್ ಮಾಡಿದ್ಲು, ಇವನು ನೀರು ಬೇಕು ಅಂತ ಕೇಳಿದ್ದ, ಅವ್ರ ತಂದೆ ನೀರನ್ನ ಹಿಡ್ಕೊಂಡು ಬಂದ್ಲಲ್ಲಿ. ತಂಡ್ರಿ ನೀರು తీసుకొచ్చి ನಾನು ಅಂದ್ಲು. ಇವನಿಗೆ ಪ್ರಾಣವೇ ಹೋದಂಗಾಯ್ತು ಆ ಮಾರ್ವಾಡಿಗೆ. ಯಾಕೆ? ಅದನ್ನ ಇವನೆಲ್ಲಾರು ತಗೊಂಡು ಕುಡಿದು ಬಿಟ್ರೆ. ಇನ್ನೊಂದು ಮನೆ ಹತ್ರಕ್ಕೆ ಬಂದಿರೋ ಅವ್ನ ಸ್ನೇಹಿತ, ನನಗೂ ಬಹಳ ಬಾಯಾರಾಗ್ತದೆ, ಇಲ್ಲಿ ಕೊಡಮ್ಮ ಅಂತ ಹೇಳಿ ಅವ್ನು ಕುಡಿದು ಬಿಟ್ರೆ. ಅಂದ್ರೆ ಅವ್ರ ಲೋಭತ್ವ ಆಲೋಚನೆ ಮಾಡ್ರಿ. ಅವ್ರ ಅಪ್ಪಂದ ನೀರು, ಅವನೇನಾರು ತಂದಿ